ನಮಸ್ಕಾರ ಸ್ನೇಹಿತರೆ, ಇವತ್ತಿನ ವಿಡಿಯೋಲಿ ನಾನು ದುರಂಧರ್ ಪಾರ್ಟ್ 2 ದ ರಿವೆಂಜ್ ಮೂವಿಯನ್ನ ಬ್ರೇಕ್ ಡೌನ್ ಮಾಡ್ತೀನಿ. ಮೂವಿಯಲ್ಲಿ ತುಂಬಾನೇ ಹಿಡನ್ ಡೀಟೇಲ್ಸ್ ಮತ್ತೆ ಕನೆಕ್ಷನ್ಸ್ ಎಲ್ಲ ಇದೆ ಸ್ನೇಹಿತರೆ. ಈ ವಿಡಿಯೋಲಿ ಮೂವಿಯ ಸ್ಟೋರಿಯನ್ನ ನೋಡೋದ್ರ ಜೊತೆಗೆ ದಾವೂದ್ ಇಬ್ರಾಹಿಂ ನ ರಿಯಲ್ ಕತೆ, ಲ್ಯಾರಿ ಗ್ಯಾಂಗ್ ವಾರ್ ನ ರಿಯಲ್ ಸ್ಟೋರಿ, ಹಮ್ಜಾನ ಬ್ಯಾಕ್ ಸ್ಟೋರಿಯಲ್ಲಿ ಇರುವಂತ ಕೆಲವೊಂದು ಹಿಡನ್ ಡೀಟೇಲ್ಸ್, ಹಿಂದಿನ ವಿಡಿಯೋಲಿ ಕೆಲವೊಂದು ಸೀನ್ಸ್ ಗೆ ಈ ಮೂವಿ ಯಾವ ರೀತಿ ಕನೆಕ್ಟ್ ಆಗುತ್ತೆ, SP ಅಸ್ಲಾಂ, ಅತೀಕ್ ಅಹಮದ್, ಮೇಜರ್ ಇಕ್ಬಾಲ್ ಇವರೆಲ್ಲರ ಕ್ಯಾರೆಕ್ಟರ್ ನ ಹೇಗೆ ರಿಯಲ್ ಸ್ಟೋರಿಯಿಂದ ತಗೊಂಡಿದ್ದಾರೆ ಎಲ್ಲವನ್ನ ಡೀಟೇಲ್ ಆಗಿ ಹೇಳ್ತೀನಿ ಸ್ನೇಹಿತರೆ. ನೀವೆಲ್ಲರೂ ಆಲ್ರೆಡಿ ಮೂವಿಯನ್ನ ನೋಡಿರ್ತೀರಾ, ಹಾಗಾಗಿ ಕಥೆಯನ್ನ ಮತ್ತೆ ಸುಮ್ನೆ ಓದೋದ್ರ ಬದಲು ನೀವು ಮೂವಿ ನೋಡ್ಬೇಕಾದ್ರೆ ಮಿಸ್ ಮಾಡ್ಕೊಂಡಿರೋ ಕೆಲವು ಇಂಪಾರ್ಟೆಂಟ್ ವಿಷಯಗಳ ಬಗ್ಗೆ ಈ ವಿಡಿಯೋ ಅಲ್ಲಿ ಹೇಳ್ತೀನಿ. ಯಾರೋ ಟೀ ಕುಡಿದ್ರು, ಕಾಫಿ ಕುಡಿದ್ರು, ಲೋಟ ಕೆಳಗಿಟ್ರು ಅಂತ ಸಣ್ಣ ಪುಟ್ಟ ವಿಷಯ ಎಲ್ಲ ಹೇಳಿ ನಿಮ್ಮ ಟೈಮ್ ವೇಸ್ಟ್ ಮಾಡಲ್ಲ. ಕೇವಲ ಮುಖ್ಯವಾದ ಪಾಯಿಂಟ್ ನ ಸ್ಟೋರಿಯ ಜೊತೆಗೆ ಬ್ರೇಕ್ ಡೌನ್ ಮಾಡ್ತೀನಿ. ಈ ಮೂವಿಯ ಲೆಂತ್ ಜಾಸ್ತಿ ಇರೋದ್ರಿಂದ ಜೊತೆಗೆ ಹೇಳೋಕೆ ತುಂಬಾನೇ ಡೀಟೇಲ್ಸ್ ಇರೋದ್ರಿಂದ 2 ವಿಡಿಯೋ ಮಾಡಿ ಈ ಮೂವಿ ಬ್ರೇಕ್ ಡೌನ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಈ ವಿಡಿಯೋ ನೋಡಿ ನಿಮ್ಗೆ ಇಷ್ಟ ಆದ್ರೆ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತೆ ನೋಟಿಫಿಕೇಶನ್ ಬೆಲ್ ಐಕನ್ ಕೂಡ ಆನ್ ಮಾಡಿ. 2ನೇ ವಿಡಿಯೋ ಅಪ್ಲೋಡ್ ಆಗ್ತಿದ್ದಂಗೆ ನಿಮ್ಗೆ ಆದಷ್ಟು ಬೇಗ ನೋಟಿಫಿಕೇಶನ್ ಬರುತ್ತೆ. ಈ ವಿಡಿಯೋ ಅಪ್ಲೋಡ್ ಆಗಿ 2-3 ದಿನ ಆದ್ಮೇಲೆ ನೋಡ್ತಾ ಇದ್ದೀರಾ ಅಂದ್ರೆ 2ನೇ ವಿಡಿಯೋ ಕೂಡ ಅಪ್ಲೋಡ್ ಆಗಿರುತ್ತೆ. ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಸಿಗುತ್ತೆ ಸ್ನೇಹಿತರೆ. ಪಾರ್ಟ್ 1 ನ ರೀತಿ ಈ ಮೂವಿಯ ಕತೆ ಕೂಡ ಶುರು ಆಗೋದು ಭಗವದ್ಗೀತೆಯ ಒಂದು ಶ್ಲೋಕದಿಂದ. 2ನೇ ಅಧ್ಯಾಯ 47ನೇ ಶ್ಲೋಕ. ಶ್ರೀಕೃಷ್ಣ ಅರ್ಜುನನಿಗೆ ಹೇಳ್ತಾರೆ, ಕರ್ಮಣ್ಯ ವಾದಿಕಾರಸ್ತೆ ಮಾ ಫಲೇಶು ಕದಾಚನ ಮಾ ಕರ್ಮ ಫಲ ಹೇತುರ್ಭು ಮಾತೆ ಸಂಗೋಸ್ತ್ವ ಕರ್ಮಣಿ. ಅರ್ಥ, ಫಲದ ಆಸೆ ಪಡದೆ ನಮ್ಮ ಪಾಲಿನ ಕೆಲಸವನ್ನ ಶ್ರದ್ಧೆಯಿಂದ ಮಾಡಬೇಕು. ಫಲಿತಾಂಶ ನಮ್ ಕೈಯಲ್ಲಿ ಇರಲ್ಲ, ಹಾಗಾಗಿ ಅದರ ಬಗ್ಗೆ ಚಿಂತೆ ಮಾಡದೆ ನಮ್ಮ ಕರ್ಮವನ್ನ ಮುಂದುವರಿಸಬೇಕು. ಫಲ ಸಿಕ್ಕೇ ಸಿಗುತ್ತೆ ಅಂತ ಕೆಲಸ ಮಾಡೋದು ಅಥವಾ ಫಲ ಸಿಗುತ್ತೋ ಇಲ್ವೋ ಅನ್ನೋ ಡೌಟ್ ಅಲ್ಲಿ ಕೆಲಸ ಮಾಡೋದನ್ನೇ ನಿಲ್ಸೋದು ಎಲ್ಲ ಮಾಡಬಾರ್ದು ಅನ್ನೋದು ಈ ಶ್ಲೋಕದ ಅರ್ಥ. ಇದನ್ನ ಮೂವಿಯಲ್ಲಿ ಹಮ್ಜಾ ಮೊದಲು ಅರ್ಥ ಮಾಡ್ಕೊಂಡಿರಲ್ಲ. ಅಜಯ್ ಸಾನ್ಯಾಲ್ ಅರ್ಥ ಮಾಡಿಸಿದಾಗ ಈ ಶ್ಲೋಕದಲ್ಲಿ ಶ್ರೀಕೃಷ್ಣ ಏನ್ ಹೇಳಿದಾರೋ ಅದನ್ನೇ ಮಾಡ್ತಾ ಹೋಗ್ತಾನೆ. ಈಗ ಕತೆ 2000ನೇ ಇಸ್ವಿಯಲ್ಲಿ ಶುರು ಆಗುತ್ತೆ. ಜಸ್ಕಿರತ್ ಸಿಂಗ್ ರಂಗಿ ಮತ್ತೆ ಅವನ ಫ್ಯಾಮಿಲಿಯನ್ನ ನೋಡ್ತೀವಿ. ಜಸ್ಕಿರತ್ ಅವರಪ್ಪ ರಿಟೈರ್ಡ್ ಆರ್ಮಿ ಆಫೀಸರ್, ತಾತ ಕೂಡ ಆರ್ಮಿಯಲ್ಲಿ ಇದ್ರು. ಈಗ ಇವನು ಕೂಡ ಮಿಲಿಟರಿ ಟ್ರೈನಿಂಗ್ ಗೆ ಹೊರಟಿದ್ದಾನೆ. ಜಸ್ಕಿರತ್ಗೆ ಒಬ್ಳು ಅಕ್ಕ, ಒಬ್ಳು ತಂಗಿ ಕೂಡ ಇದ್ದಾರೆ. ಇವರೆಲ್ಲರೂ ಪಂಜಾಬ್ನ ಪಠಾನ್ಕೋಟ್ ಅಲ್ಲಿ ಖುಷಿಯಾಗಿ ಜೀವನ ಸಾಗಿಸ್ತಾ ಇದ್ದಾರೆ. ಆದ್ರೆ ಜಸ್ಕಿರತ್ ಮಿಲಿಟರಿ ಟ್ರೈನಿಂಗ್ ಅಂತ ಹೋದಾಗ ಒಂದು ನಡಿಬಾರ್ದ ಘಟನೆ ನಡೆಯುತ್ತೆ. ಅದೇ ಗ್ಯಾಂಗ್ಸ್ಟರ್ ಇಂದ ಈಗ MLA ಆಗಿರೋ ಸುಖವಿಂದರ್ ಮತ್ತೆ ಅವನ ಕಡೆಯವರು ಜಮೀನಿನ ವಿಷಯವಾಗಿ ಜಸ್ಕಿರತ್ ನ ತಂದೆ ಜೊತೆ ಜಗಳ ಮಾಡಿ ಅವರಿಗೆ ಹೊಡೆದು ಮರಕ್ಕೆ ನೇಣು ಹಾಕಿ ಕೊಲ್ತಾರೆ. ಜಸ್ಕಿರತ್ ನ ಅಕ್ಕ ತಂಗಿ ಇಬ್ಬರ ಮೇಲೂ ಅತ್ಯಾಚಾರ ಮಾಡಿ ಅಕ್ಕ ಹರ್ಲಿನ ಕೊಲ್ತಾರೆ, ತಂಗಿ ಜಸ್ಲಿನ ಎತ್ತಾಕೊಂಡು ಹೋಗ್ತಾರೆ. ಜಸ್ಕಿರತ್ ಅವ್ರ ಅಮ್ಮ ಇರೋಬರೋ ಪೊಲೀಸ್ ಸ್ಟೇಷನ್ಗೆಲ್ಲ ತಿರುಗಿ MLA ಸುಖವಿಂದರ್ ಮೇಲೆ ಕಂಪ್ಲೇಂಟ್ ಕೊಡೋಕೆ ನೋಡಿದ್ರು. ಒಬ್ರು ಕಂಪ್ಲೇಂಟ್ ರಿಜಿಸ್ಟರ್ ಮಾಡ್ಕೊಳ್ಳಲ್ಲ, ಇನ್ಫ್ಲೂಯೆನ್ಸ್ ಇರೋದ್ರಿಂದ. ಜಸ್ಕಿರತ್ಗೆ ವಿಷಯ ಗೊತ್ತಾಗ್ತಿದ್ದಂಗೆ ಪೊಲೀಸವರು ಅಥವಾ ಕಾನೂನು ನ್ಯಾಯ ಕೊಡಿಸ್ಲಿಲ್ಲ ಅಂದ್ರೆ ನಾನೇ ನ್ಯಾಯ ಸಿಗೋ ಹಾಗೆ ಮಾಡ್ತೀನಿ ಮತ್ತೆ ತಂಗಿ ಜಸ್ಲಿನ್ ಸೇಫ್ ಆಗಿ ಕರ್ಕೊಂಡ್ ಬರ್ತೀನಿ ಅಂತ ತನ್ನ ಫ್ರೆಂಡ್ ಗುರ್ಬಾಜ್ಗೆ ವೆಪನ್ಸ್ ನ ವ್ಯವಸ್ಥೆ ಮಾಡೋಕೆ ಹೇಳ್ತಾನೆ. ಅದಕ್ಕೆ ಗುರ್ಬಾಜ್ ಜಸ್ಕಿರತ್ ನ ಸೀದಾ ಉತ್ತರ ಪ್ರದೇಶನ ಅಲಹಾಬಾದ್ ಅಲ್ಲಿ ಇರೋ ಚಕಿಯಾ ಕಾಲೋನಿಗೆ ಕರ್ಕೊಂಡ್ ಬರ್ತಾನೆ. MLA ಸುಖವಿಂದರ್ ತರ ಗ್ಯಾಂಗ್ಸ್ಟರ್ ಇಂದ ಪೊಲಿಟಿಷಿಯನ್ ಆಗಿರೋ ಅತೀಫ್ ಅಹಮದ್ ಇಂದ ವೆಪನ್ಸ್ ಕೊಡ್ಸೋಕೆ. ಅತೀಫ್ ಅಹಮದ್ ಯಾರು ಅಂತ ನಿಮ್ಗೆ ಗೊತ್ತಿರುತ್ತೆ, ರಿಯಲ್ ಆಗು ಇದ್ದ ಗ್ಯಾಂಗ್ಸ್ಟರ್ ಮತ್ತೆ ಪೊಲಿಟಿಷಿಯನ್. ರಿಯಲ್ ಹೆಸರು ಅತೀಕ್ ಅಹಮದ್ ಅಂತ, ಆದ್ರೆ ಮೂವಿಯಲ್ಲಿ ಅತೀಫ್ ಅಹಮದ್ ಅಂತ ಇಲ್ಲಿ ಚೇಂಜ್ ಮಾಡಿದ್ದಾರೆ. 5 ಸಲ ಬ್ಯಾಕ್ ಟು ಬ್ಯಾಕ್ MLA ಆಗಿರ್ತಾರೆ, MP ಆಗಿರ್ತಾರೆ. ಅಲ್ಲಿನ ಜನರಿಗೆ ಮುಂದೆಯಿಂದ ಸಹಾಯ ಮಾಡ್ತಿದ್ರೆ, ಹಿಂದೆಯಿಂದ ಕ್ರಿಮಿನಲ್ ಆಕ್ಟಿವಿಟೀಸ್ ನಡೆಸ್ತಾ ಇರ್ತಾರೆ. 100 ಕ್ರಿಮಿನಲ್ ಕೇಸಸ್ ಇವರ ಮೇಲೆ ಇತ್ತು. ಅಷ್ಟೇ ಯಾಕೆ, ಪಾಕಿಸ್ತಾನದಿಂದ ನೇಪಾಳ ಮುಖಾಂತರ ಭಾರತಕ್ಕೆ ಬರ್ತಿದ್ದ ನಕಲಿ ನೋಟ್ಸ್ ನ ದಂಧೆಯಲ್ಲೂ ಇವರ ಕೈವಾಡ ಇತ್ತು ಅನ್ನೋದು ದುರಂಧರ್ 2 ರಿಲೀಸ್ ಆದ ನಂತರ ಒಬ್ರು ರಿಟೈರ್ಡ್ ಇನ್ಸ್ಪೆಕ್ಟರ್ ಜನರಲ್ ಅವರು ಕೂಡ ಹೇಳಿದ್ದಾರೆ. ಈ ರೀತಿ ಒಂದು ಸಾಮ್ರಾಜ್ಯವನ್ನೇ ಕಟ್ಕೊಂಡಿರ್ತಾರೆ. ಈ ಸಾಮ್ರಾಜ್ಯದ ಅಂತ್ಯ ಹೇಗಾಯ್ತು ಅಂತ ಮೂವಿಯಲ್ಲೇ ತೋರಿಸ್ತಾರೆ. ಗುರ್ಬಾಜ್ ಅವರಪ್ಪ ನಶೆಗಿರಾಕಿ ಅತೀಫ್ ಅಹಮದ್ ಹತ್ರ ರೆಗ್ಯುಲರ್ ಆಗಿ ಬಗೆ ಬಗೆಯ ಡ್ರಗ್ಸ್ ತಗೊಳಕ್ಕೆ ಬರ್ತಿರ್ತಾನೆ. ಈ ರೀತಿ ಪ್ರಾಣಿ ಪಕ್ಷಿ ಚಾಕ್ಲೇಟ್ ಹೆಸರಲ್ಲೆಲ್ಲ ಡ್ರಗ್ಸ್ ಇರ್ತವೆ ಅಂತ ಈ ಮೂವಿ ನೋಡಿದ ಮೇಲೆನೆ ಗೊತ್ತಾಗಿದ್ದು. ಗುರ್ಬಾಜ್ ತಂದೆಗೆ ಬೇಕಾಗಿರೋ ಡ್ರಗ್ಸ್ ಲಿಸ್ಟ್ ನ ಜೊತೆಗೆ ವೆಪನ್ಸ್ ನ ಲಿಸ್ಟ್ ಕೂಡ ಕೊಟ್ಟು AK-47 ಜೊತೆಗೆ ಬೇರೆ ಬೇರೆ ವೆಪನ್ಸ್ ನ ಕೂಡ ಜಸ್ಕಿರತ್ ಗೋಸ್ಕರ ಕೊಡ್ಸಿ ಕರ್ಕೊಂಡ್ ಬರ್ತಾನೆ. ಇಲ್ಲಿ ಅತೀಫ್ ಅಹಮದ್ ನ ಬಂಗ್ಲೆ ಇದೆಯಲ್ಲ, ಇದು ರಿಯಲ್ ಆಗು ಇದೆ ಸ್ನೇಹಿತರೆ. ಪಂಜಾಬ್ ನ ಹೀರಾ ಮಹಲ್ ಇದು. 1890ರ ದಶಕದಲ್ಲಿ ಮಹಾರಾಜ ಹೀರಾ ಸಿಂಗ್ ಅವರು ಕಟ್ಸಿದ್ದಂತ ಅರಮನೆ. ಸರಿಯಾಗಿ ಕೇರ್ ಮಾಡ್ದಲೇ ಈ ರೀತಿ ಆಗಿದೆ. ಆದ್ರೆ ಈಗ ಇದು ಟೂರಿಸ್ಟ್ ಸ್ಪಾಟ್ ಆಗಿದೆ. ಮೂವಿಯ ಶೂಟಿಂಗ್ ಎಲ್ಲ ಮಾಡ್ತಾರೆ, ಹಾಗಾಗಿ ಈ ಮೂವಿಯ ಶೂಟಿಂಗು ಬಳಸ್ಕೊಂಡಿದ್ದಾರೆ. ಮತ್ತೆ ಈ ಮೂವಿಯಲ್ಲಿ ಇದು ಉತ್ತರ ಪ್ರದೇಶದಲ್ಲಿ ಇರೋ ಹಾಗೆ ತೋರಿಸಿದ್ದಾರೆ ಅಷ್ಟೇ, ರಿಯಲ್ ಆಗಿ ಇದು ಪಂಜಾಬ್ ಅಲ್ಲೇ ಇರೋದು. ಸೊ ಗುರ್ಬಾಜ್ ಮತ್ತೆ ಜಸ್ಕಿರತ್ ಇಬ್ರು ಟ್ರೈನ್ ಅಲ್ಲಿ ಬರ್ಬೇಕಾದ್ರೆ ಯಾರೋ ಇಬ್ರು ಅಮ್ಮ ಮಗ ಆಟ ಆಡ್ತಿರೋದು ಜಸ್ಕಿರತ್ ನೋಡ್ತಾನೆ. ಇದೇ ರೀತಿ ದುರಂಧರ್ ಪಾರ್ಟ್ 1 ನಲ್ಲಿ ಪಾಕಿಸ್ತಾನ್ಗೆ ಮೊದಲನೇ ಬಾರಿ ಹೋದಾಗ ಬಸ್ಸಲ್ಲಿ ಕರಾಚಿಗೆ ಹೋಗ್ಬೇಕಾದ್ರೆ ಇದೇ ರೀತಿ ಅಮ್ಮ ಮಗ ಆಟ ಆಡ್ತಿರೋದು ನೋಡಿ ಖುಷಿ ಪಟ್ಟಿರ್ತಾನೆ. ಆದ್ರೆ ಈಗ ಸೀರಿಯಸ್ ಆಗಿ ನೋಡ್ತಾ ಇದ್ದಾನೆ. ಮೂವಿಯ ಕೊನೆಯಲ್ಲೂ ಇದೇ ರೀತಿ ಮತ್ತೊಂದು ಸೀನ್ ಬರುತ್ತಲ್ಲ, ಜಸ್ಕಿರತ್
ಜಸ್ಕಿರತ್ ವಾಪಸ್ ಇಂಡಿಯಾಗೆ ಬಂದಾಗ ಆಗ ಈ ಸೀನ್ ನ ಅರ್ಥ ಏನು ಅಂತ ಹೇಳ್ತೀನಿ ಸ್ನೇಹಿತರೆ. ಸದ್ಯಕ್ಕೆ ಇವರು ಪಠಾನ್ಕೋಟ್ಗೆ ಬಂದ್ರು. ರೈಲ್ವೆ ಸ್ಟೇಷನ್ ನ ಹೆಸರು ಚಕ್ಕಿ ಬ್ಯಾಂಕ್ ಅಂತ. ಈ ಸಣ್ಣ ಪುಟ ವಿಷಯ ಎಲ್ಲ ನೆನ್ಪಿಟ್ಕೊಳ್ಳಿ ಸ್ನೇಹಿತರೆ. ಮುಂದೆ ಬರೋ ಪೀಕ್ ಡೀಟೇಲ್ಸ್ ಬಗ್ಗೆ ಹೇಳ್ಬೇಕಾದ್ರೆ ಇದೆಲ್ಲ ಬೇಕಾಗುತ್ತೆ. ಇವರು ಸೀದಾ MLA ಸುಖ್ವಿಂದರ್ ನ ಮನೆ ಹತ್ರ ಬಂದಾಗ ಗುರ್ಬಾಸ್ ಒಳಗೆ ಹೋಗೋಕ್ಕೂ ಮುಂಚೆ ಒಂದು ಸಲ ಯೋಚನೆ ಮಾಡು, ನಿನ್ನ ಆರ್ಮಿ ಯೂನಿಫಾರ್ಮ್ ಅಲ್ಲಿ ನೋಡೋ ಆಸೆ ಇತ್ತಲ್ಲೋ ನನಗೆ ಅಂದಾಗ ಈ ಜನ್ಮದಲ್ಲಿ ನನಗೆ ಆ ಭಾಗ್ಯ ಇಲ್ಲ. ಈಗ ನನ್ನ ಫ್ಯಾಮಿಲಿ ಮೊದಲು, ದೇವರ ಇಚ್ಛೆ ಇದ್ರೆ ಮುಂದಿನ ಜನ್ಮದಲ್ಲಿ ದೇಶ ಸೇವೆ ಮಾಡ್ತೀನಿ ಅಂತ ಹೇಳಿ AK-47 ಲೋಡ್ ಮಾಡ್ಕೊಂಡು ಹೊರಡ್ತಾನೆ. ಸುಖ್ವಿಂದರ್ನ ಮನೆಯಲ್ಲಿ ಮದುವೆ ಸಂಭ್ರಮ. ಮದುವೆ ಒಬ್ಬಂದೇ ಆಗಿರೋದು. ಒಳಗೆ ಫಸ್ಟ್ ನೈಟ್ ಮಾತ್ರ ತುಂಬಾನೇ ಜನದ್ದು ನಡೀತಾ ಇದೆ. ಇದೇ ಸಮಯಕ್ಕೆ ಜಸ್ಕಿರತ್ ಮೊದಲು ನುಗ್ಗೋದೆ ಸುಖ್ವಿಂದರ್ನ ರೂಮ್ಗೆ. ನನ್ ತಂಗಿಯಲ್ಲಿ ಅಂತ ಒಂದೇ ಸಮ ಕೇಳ್ತಾ ಇದ್ದಾನೆ. ಕೇಳೋದಕ್ಕಿಂತ ಬೈತಿರೋದೇ ಜಾಸ್ತಿ. ಈ ಮೂವಿನ ಥಿಯೇಟರ್ ಅಲ್ಲಿ ನೋಡಿದವ್ರಿಗೆ ಗೊತ್ತೇ ಇರುತ್ತೆ, ಬೈಯೋದೆಲ್ಲ ಮ್ಯೂಟ್ ಮಾಡಿದ್ದಾರೆ. ನಾನು ಕನ್ನಡ ಮತ್ತೆ ಹಿಂದಿ ಎರಡರಲ್ಲೂ ಈ ಮೂವಿಯನ್ನ ನೋಡಿದ್ದೀನಿ. ಕನ್ನಡ ಡಬ್ಬಿಂಗ್ ಅಲ್ಲಿ ಈ ಬೈಯೋದೆಲ್ಲ ಸ್ವಲ್ಪ ಕಡಿಮೆ ಮಾಡಿ ಬೇರೆ ಪದಗಳನ್ನ ರಿಪ್ಲೇಸ್ ಮಾಡಿದರೆ. ಅದೇ ಹಿಂದಿಯಲ್ಲಿ ನೋಡಿದ್ರೆ ಕಿವಿಯಲ್ಲಿ ರಕ್ತ ಬರೋದೊಂದು ಬಾಕಿ. ಸೊ ಜಸ್ಕಿರತ್ ಎಷ್ಟೇ ಸಲ ಕೇಳಿದ್ರು ಸುಖ್ವಿಂದರ್ ತಂಗಿ ಬಗ್ಗೆ ಏನು ಹೇಳ್ತಾನೆ ಅಲ್ಲ. ಜೊತೆಗೆ ಇಲ್ಲೇ ಇದ್ದ ಗನ್ ತಗೊಳಕ್ಕೆ ಹೋದಾಗ ಜಸ್ಕಿರತ್ ಇವನಿಗೆ ಶೂಟ್ ಮಾಡಿ ಸಾಯಿಸ್ತಾನೆ. ಜಸ್ಕಿರತ್ ಹೀಗೆ ಒಬ್ಬೊಬ್ರು ನನ್ನ ತಂಗಿಯಲ್ಲಿ ಅಂತ 2-3 ಸಲ ಕೇಳ್ತಾನೆ. ಹೇಳಿಲ್ಲ ಅಂದ್ರೆ ಶೂಟ್ ಮಾಡಿ ಸಾಯಿಸ್ತಾ ಇದ್ದಾನೆ. ಇದೇ ರೀತಿ ಎಲ್ಲರನ್ನ ತುಂಬಾನೇ ಭಯಾನಕವಾಗಿ ಕೊಲ್ಲೋದು ಮುಂದುವರಿಸ್ತಾನೆ. ಅದೇ ನಾವು ಇಲ್ಲಿ ಗಮನಿಸಬೇಕಾಗಿರೋ ವಿಷಯ ಏನಂದ್ರೆ ಜಸ್ಕಿರತ್ ಗನ್ ಮತ್ತೆ ಬೇರೆ ವೆಪನ್ಸ್ ನ ಬಳಸ್ತಿರೋ ರೀತಿ, ಫೈಟ್ ಮಾಡ್ತಿರೋದು, ಡಿಫೆಂಡ್ ಮಾಡ್ಕೊಂತಿರೋದು ಎಲ್ಲ ಟ್ರೈನ್ಡ್ ಸೋಲ್ಜರ್ ನ ರೀತಿನೇ ಇದೆ. ಟ್ರೈನಿಂಗ್ ಗೆ ಹೋಗಿದ್ನಲ್ಲ, ಹಾಗಾಗಿ ಒಂದು ಸೀನ್ ಅಲ್ಲಿ ಡೈರೆಕ್ಟ್ ಆಗಿ ರೂಮ್ ಒಳಗೆ ಹೋಗೋದಕ್ಕಿಂತ ಮುಂಚೆ ಡೋರ್ ನ ಸ್ವಲ್ಪ ತಳ್ಳಿ ಸೈಡ್ ಗೆ ನಿಂತ್ಕೊಂತಾನೆ. ಒಳಗಿಂದ ಶೂಟ್ ಮಾಡಬಹುದು ಅಂತ ಮೊದಲೇ ಗೆಸ್ ಮಾಡಿದ್ದ. ಇವ್ನು ಅನ್ಕೊಂಡಂಗೆ ಒಳಗಿಂದ ಶೂಟ್ ಮಾಡ್ತಾರೆ. ಅದೇ ಒಳಗಿಂದ ಶೂಟ್ ಮಾಡಿದ್ದ ದಡ್ಡ ಸೀದಾ ಡೋರ್ ತೆಕ್ಕೊಂಡು ಆಚೆ ಬಂದು ಜಸ್ಕಿರತ್ ಕೈಗೆ ತಗ್ಲಾಕೊಂತಾನೆ. ಇಷ್ಟೇ ಟ್ರೈನಿಂಗ್ ಪಡ್ಕೊಂಡಿರೋರ್ಗೂ ಮನ್ಸಿಗೆ ಬಂದಂಗೆ ಶೂಟ್ ಮಾಡೋರ್ಗೂ ಇರೋ ವ್ಯತ್ಯಾಸ. ಜಸ್ಕಿರತ್ ಬಂಟಿ ಅನ್ನೋನ ಹತ್ರ ಹೋಗಿ ತಂಗಿ ಬಗ್ಗೆ ಕೇಳ್ತಾನೆ. ಇವಂದೇ ಮದುವೆ ಆಗಿರೋದು. ಶರ್ಟ್ ಬಿಚ್ಚಿದಾನೆ. ಪ್ಯಾಂಟ್ ಬಿಚ್ಚೋ ಅಷ್ಟರಲ್ಲಿ ಜಸ್ಕಿರತ್ ಕಣ್ಣಿಗೇನೆ ಶೂಟ್ ಮಾಡಿ ಸಾಯಿಸ್ತಾನೆ. ನಂತರ ಟೀಟೋ ಅನ್ನೋನ ಹತ್ರ ಬರ್ತಾನೆ. ಇವನ ಮೂಗನ್ನ ಹಾರಿಸಿ ತಂಗಿ ಎಲ್ಲಿ ಅಂತ ಕೇಳಿದಾಗ ಪಂಪ್ ಹೌಸ್ ಅಲ್ಲಿ ಇದ್ದಾಳೆ ಅಂತ ಬಾಯ್ಬಿಟ್ಟ. ಜಸ್ಕಿರತ್ ಮೊದಲು ಇವನ ಪಂಪ್ಗೆನೆ ಶೂಟ್ ಮಾಡಿ ಸಾಯಿಸಿ ನಂತರ ಪಂಪ್ ಹೌಸ್ಗೆ ಬಂದಾಗ ಇಲ್ಲೇ ತಂಗಿ ಜಸ್ಲಿನ್ ನ ಕಟ್ ಹಾಕಿದ್ದಾರೆ. ಇವಳು ಎಷ್ಟು ಶಾಕ್ ಅಲ್ಲಿ ಇದ್ದಾಳೆ ಅಂದ್ರೆ ಜಸ್ಕಿರತ್ ನ ನೋಡಿ ತುಂಬಾನೇ ಕಿರ್ಚಾಡ್ತಿದ್ದಾಳೆ, ಅಳ್ತಿದ್ದಾಳೆ. ಇಷ್ಟೊತ್ತಿಗಾಗ್ಲೇ ಪೊಲೀಸ್ ಅವ್ರು ಬರೋ ಶಬ್ದ ನಮಗೆ ಬ್ಯಾಕ್ ಗ್ರೌಂಡ್ ಅಲ್ಲಿ ಕೇಳಿಸುತ್ತೆ. ಮುಂದಿನ ಸೀನ್ ಕೋರ್ಟ್ ಅಲ್ಲಿ ಜಸ್ಕಿರತ್ ಪರವಾಗಿ ವಾದ ಮಾಡ್ತಿರೋ ಲಾಯರ್ ಏನೆಲ್ಲ ಆಯ್ತು ಅಂತ ಹೇಳಿ, ಯಾವ ರೀತಿ ಪೊಲೀಸ್ ಅವರು ನ್ಯಾಯ ಕೊಡಿಸ್ಲಿಲ್ಲ, ತಂಗಿಯನ್ನ ಕಾಪಾಡೋಕೆ ಬೇರೆ ದಾರಿ ಇಲ್ದೆ 21 ವರ್ಷ ವಯಸ್ಸಿನ ಜಸ್ಕಿರತ್ ಇಷ್ಟೆಲ್ಲ ಮಾಡ್ಬೇಕಾಯ್ತು ಅಂತ ಹೇಳಿ ಇವನಿಗೆ ಆಗ್ಬೇಕಾಗಿರೋ ಶಿಕ್ಷೆ ಕಡಿಮೆ ಮಾಡಿಸೋದಕ್ಕೆ ನೋಡ್ತಾರೆ. ಆದ್ರೆ ಸುಖ್ವಿಂದರ್ ಕಡೆ ಲಾಯರ್ ಬಿಡ್ಬೇಕಲ್ಲ. ಇಡೀ ಸುಖ್ವಿಂದರ್ ಫ್ಯಾಮಿಲಿಯಲ್ಲಿ ಇರೋ ಗಂಡಸರನ್ನ ಕೊಂದಿದ್ದಾನೆ. ಇವನಿಗೆ ಗಲ್ಲು ಶಿಕ್ಷೆ ಆಗ್ಲೇಬೇಕು, ಇಲ್ಲಾಂದ್ರೆ ಜನರಿಗೆ ಭಾರತದ ಕಾನೂನು ವ್ಯವಸ್ಥೆ ಮೇಲೆ ನಂಬಿಕೆನೆ ಹೋಗುತ್ತೆ ಅಂತಿದ್ದಾರೆ. ಹಾಗಾಗಿ ಜಸ್ಕಿರತ್ ನ ಲಾಯರ್ ಹೇಳೋದೇನಂದ್ರೆ ಇಲ್ಲಿ ತೀರ್ಪು ಅವರ ಕಡೆನೆ ಆಗೋ ಹಾಗಿದೆ, ನಾವು ಸುಪ್ರೀಂ ಕೋರ್ಟ್ಗೆ ಇಲ್ಲ ಬೇಕು ಅಂದ್ರೆ ಪ್ರೆಸಿಡೆಂಟ್ ಹತ್ರನೂ ಹೋಗೋಣ ಅಂತಿದ್ದಾರೆ. ಜಸ್ಕಿರತ್ಗೆ ಗಲ್ಲು ಶಿಕ್ಷೆ ಆಗ್ತಿದೆ ಅಂತ ಚಿಂತೆ ಅಲ್ಲ, ಆರ್ಮಿಯಲ್ಲಿ ಇದ್ದಾಗ ಪ್ರಾಣ ಕಳ್ಕೊಂಡಿದ್ರೆ ತನ್ನ ತಾಯಿಗೆ ಪೆನ್ಷನ್ ಆದ್ರೂ ಸಿಗೋದು, ಈಗ ಅವರ ಜೀವನಕ್ಕೆ ಏನು ಇಲ್ವಲ್ಲ ಅಂತ ಬೇಜಾರಾಗ್ತಿದೆ. ಜಸ್ಕಿರತ್ ಜಸ್ಲಿನ್ಗೆ ಗುರ್ಬಾಜ್ನೆ ಮದುವೆ ಆಗೋಕೆ ಹೇಳ್ತಾನೆ. ಇವನು ಕೂಡ ಇವನ ತಂದೆಯ ರೀತಿ ಡ್ರಗ್ಸ್ ತಗೊಳೋಕೆ ಶುರು ಮಾಡ್ಲಿಲ್ಲ ಅಂದ್ರೆ ಮಾತ್ರ. ಈಗ 2002ಕ್ಕೆ ಬರ್ತೀವಿ. ಜಸ್ಕಿರತ್ ನ ಕೇಸಿನ ಕೋರ್ಟ್ ಅಲ್ಲೇ ಇದೆ. ಸದ್ಯಕ್ಕೆ ಸೆಂಟ್ರಲ್ ಜೈಲ್ಗೆ ಟ್ರಾನ್ಸ್ಫರ್ ಮಾಡ್ತಿದ್ದಾರೆ. ಆದ್ರೆ ದಾರಿಯಲ್ಲೇ ಒಂದಷ್ಟು ಜನ ಇವರನ್ನ ಅಡ್ಡಗಟ್ಟಿ ಪೊಲೀಸರ ವೆಹಿಕಲ್ಸ್ ಮೇಲೆ ಒಂದೇ ಸಮ ಫೈರ್ ಮಾಡ್ತಾರೆ. ಇದೇ ಗ್ಯಾಪ್ ಅಲ್ಲಿ ಜಸ್ಕಿರತ್ ನ ಕೂಡ ಎತ್ತಾಕೊಂಡು ಹೋಗ್ತಾರೆ. ಎಲ್ಲಿಗೆ ಅಂದ್ರೆ ಅಜಯ್ ಸಾನ್ಯಾಲ್ ಅವರ ಹತ್ರ. ಇವರು ಮತ್ತೆ ಇವರ ಜೊತೆ ಕೆಲಸ ಮಾಡೋ ಸುಶಾಂತ್ ಬನ್ಸಲ್ ಇಬ್ರು ಸೇರಿ ಪ್ಲಾನ್ ಮಾಡಿ ಜಸ್ಕಿರತ್ ನ ಎತ್ತಾಕೊಂಡು ಬಂದಿರೋದು. ಇವ್ರು ಹೇಳೋದೇನಂದ್ರೆ ಅವಮಾನದಿಂದ ಗಲ್ಲು ಶಿಕ್ಷೆಗೆ ಒಳಗಾಗೋದ್ರ ಬದಲು ನಾವು ಹೇಳೋ ಕೆಲಸ ಮಾಡಿ ದೇಶ ಸೇವೆ ಮಾಡಿದ್ರೆ ನಿನ್ನ ಫ್ಯಾಮಿಲಿಗೆ ಭಾರತ ಸರ್ಕಾರ ಹಣ ಕೊಟ್ಟು ಸಹಾಯ ಮಾಡುತ್ತೆ ಅಂತ. ಆದ್ರೆ ಜಸ್ಕಿರತ್ ಭಾರತ ಸರ್ಕಾರ ನ್ಯಾಯನೇ ಕೊಡಿಸ್ಲಿಲ್ಲ, ಹಣ ಎಲ್ಲಿಂದ ಕೊಡುತ್ತೆ? ನನ್ನ ಫ್ಯಾಮಿಲಿಗೆ ಆದ ಗತಿ ನೋಡಿ ನನ್ನ ಮನ್ಸಲ್ಲಿ ಇದ್ದ ದೇಶಭಕ್ತಿ, ದೇಶ ಸೇವೆಯ ಭಾವನೆ ಎಲ್ಲ ನಾಶ ಆಗಿದೆ. ಈಗ ನಾನು ವಾಹೆಗುರು ಹತ್ರ ಹೋಗಿ ಮನ್ಸಲ್ಲಿ ಇರೋದನ್ನೆಲ್ಲ ಹೇಳ್ಕೊಂಡು ಅಳ್ಬೇಕು ಅಷ್ಟೇ ಅಂತಾನೆ. ಅಂದ್ರೆ ಸಿಖ್ ಧರ್ಮದಲ್ಲಿ ದೇವರನ್ನ ವಾಹೆಗುರು ಅಂತಾನೆ ಕರೆಯೋದು. ಹಾಗಾಗಿ ಅಜಯ್ ಸಾನ್ಯಾಲ್ ಅವರು ಕೂಡ ಸಿಖ್ ಧರ್ಮದ ಪವಿತ್ರ ಗ್ರಂಥ ಆಗಿರೋ ಗುರು ಗ್ರಂಥ ಸಾಹಿಬ್ ಅಲ್ಲಿ ಬರೋ ಒಂದೆರಡು ಲೈನ್ಸ್ ನ ಹೇಳ್ತಾರೆ. ಸೋರಾಸೋ ಪಹಚಾನಿಯೇ ಜೋ ಲಡೆ ದೀನ್ ಕಿ ಹೇತ್, ಪುರ್ಜಾ ಪುರ್ಜಾ ಕಟ್ಮರೆ ಕಬೋನ ಚಡ್ಡೆ ಕೇತ್. ಅರ್ಥ, ಯಾರು ಧರ್ಮ ಮತ್ತೆ ಸತ್ಯಕ್ಕಾಗಿ ಹೋರಾಡ್ತಾರೋ ಅವರೇ ನಿಜವಾದ ಯೋಧರು. ಧರ್ಮದ ರಕ್ಷಣೆಯಲ್ಲಿ ತಮ್ಮ ದೇಹವನ್ನ ತುಂಡು ತುಂಡಾಗಿ ಕತ್ತರಿಸಿದ್ರು ಯುದ್ಧ ಭೂಮಿಯಿಂದ ಹಿಂದೆ ಸರಿಯಲ್ಲ ಅಂತ. ಪುರುಷನಾಗಿ ಹುಟ್ಟಿದ ಮೇಲೆ ಕೊನೆವರೆಗೂ ನಮ್ಮ ಹಕ್ಕು ಮತ್ತೆ ಫ್ಯಾಮಿಲಿಗೋಸ್ಕರ ಹೋರಾಡೋದೇ ನಮ್ಮ ಕೆಲಸ, ಕರ್ತವ್ಯ. ಈ ಕೆಲಸಕ್ಕೆ ಯಾರು ಮೆಡಲ್ ಕೊಡಲ್ಲ, ಮೆಚ್ಚುಗೆ ವ್ಯಕ್ತಪಡಿಸಲ್ಲ. ಅದು ನಮ್ಮ ಕರ್ತವ್ಯ ಮತ್ತೆ ಧರ್ಮ ಆಗಿರುತ್ತೆ, ಮಾಡ್ಲೇಬೇಕು ಅಂತ ಅಜಯ್ ಸಾನ್ಯಾಲ್ ಹೇಳ್ತಿದ್ದಂಗೆ ಜಸ್ಕಿರತ್ ತನ್ನ ಮೈಂಡ್ ಚೇಂಜ್ ಮಾಡ್ತಾನೆ. ಇದೇ ಸಂದರ್ಭದಲ್ಲಿ ಹಳೆ ಜಸ್ಕಿರತ್ ಸಾವನ್ನಪ್ಪಿ ಹೊಸ ಜಸ್ಕಿರತ್ ನ ಪುನರ್ಜನ್ಮ ಆಗುತ್ತೆ. ಸುಖ್ವಿಂದರ್ ನ ಫ್ಯಾಮಿಲಿಯನ್ನ ಹೋಲ್ಸೇಲ್ ಅಲ್ಲಿ ಮೇಲೆ ಕಳ್ಸೋಕು ಮುಂಚೆ ತನ್ನ ಫ್ರೆಂಡ್ ಗುರ್ಬಾಜ್ಗೆ ಹೇಳಿದ್ದ, ಈ ಜನ್ಮದಲ್ಲಿ ಫ್ಯಾಮಿಲಿನ ನೋಡ್ಕೊಂತೀನಿ, ಮುಂದಿನ ಜನ್ಮ ಅಂತ ಇದ್ರೆ ದೇಶ ಸೇವೆ ಮಾಡೋಣ ಅಂತ. ಈಗ ಇವನ ಗಲ್ಲು ಶಿಕ್ಷೆ ತಪ್ಪಿಸಿ ಪುನರ್ಜನ್ಮ ಕೊಟ್ಟಿರೋ ಅಜಯ್ ಸಾನ್ಯಾಲ್ ದೇಶ ಸೇವೆಗೂ ಅವಕಾಶ ಮಾಡಿ ಕೊಡ್ತಾರೆ.
ಈಗ 2004ಕ್ಕೆ ಬರ್ತೀವಿ. ಪಾಕಿಸ್ತಾನ್ಗೆ ಅಂಡರ್ ಕವರ್ ಏಜೆಂಟ್ ಆಗಿ ಅಥವಾ ಸ್ಪೈ ಆಗಿ ಹೋಗೋದಕ್ಕೆ ಎಲ್ಲಾ ಟ್ರೈನಿಂಗ್ ಆಗಿದೆ. ಹೇಗಾಯ್ತು ಅಂತ ಮೂವಿಯ ಕೊನೆಯಲ್ಲಿ ತೋರಿಸ್ತಾರೆ. ಈಗ ಜಸ್ಕಿರತ್ ಹಮ್ಜಾ ಆಗಿ ಅಫ್ಘಾನಿಸ್ತಾನ್ ಮುಖಾಂತರ ಪಾಕಿಸ್ತಾನ್ಗೆ ಹೊರಡೋ ಸಮಯ. ಅದಕ್ಕೆ ಮೊದಲು ಜಸ್ಕಿರತ್ ನ ಮನೆಗೆ ಫೋನ್ ಮಾಡಿ ಇವನ ಮುಂದೆನೆ ಅವರಿಗೆ ಪ್ರತಿ ತಿಂಗಳು 30,000 ಹಣ ಸರ್ಕಾರದ ಕಡೆಯಿಂದ ಹೋಗ್ತಾ ಇರೋದು ಕನ್ಫರ್ಮ್ ಮಾಡಿಸ್ತಾರೆ. ಪೊಲೀಸ್ ಪ್ರೊಟೆಕ್ಷನ್ ಅಲ್ಲಿ ಜಸ್ಕಿರತ್ ಕಿಡ್ನಾಪ್ ಆಗಿದ್ದಾನೆ ಅನ್ನೋ ನೆಪದಲ್ಲಿ ಸರ್ಕಾರ ಇನ್ನೂ 36 ವರ್ಷ ಈ ಹಣವನ್ನ ಕಳಿಸ್ತಾ ಇರ್ತಾರೆ. ಅಜಯ್ ಸಾನ್ಯಾಲ್ ಪಾಕಿಸ್ತಾನ ಕರಾಚಿಯಲ್ಲಿ ನಿನ್ನ ಮೇಲೆ ಗಮನ ಇಡೋಕೆ ಹ್ಯಾಂಡ್ಲರ್ಸ್ ಮತ್ತೆ ಕೋಆರ್ಡಿನೇಟರ್ಸ್ ಎಲ್ಲ ಇರ್ತಾರೆ ಅಂತ ಹೇಳಿ ಹಮ್ಜಾ ಹೆಸರಲ್ಲಿ ಪಾಸ್ಪೋರ್ಟ್ ಮತ್ತೆ ಬೇರೆ ಬೇರೆ ಡಾಕ್ಯುಮೆಂಟ್ಸ್ ನ ಕೊಡ್ತಾರೆ. ಪಾಸ್ಪೋರ್ಟ್ ಅಲ್ಲಿ ಹಮ್ಜಾನ ಡೇಟ್ ಆಫ್ ಬರ್ತ್ 26/11/1979 ಅಂತ ಇದೆ. ಇದ್ಯಾವುದೋ ರ್ಯಾಂಡಮ್ ಡೇಟ್ ಹಾಕಿಲ್ಲ ಸ್ನೇಹಿತರೆ. ಇದೇ ಡೇಟ್ ಅಲ್ಲಿ ಪಾಕಿಸ್ತಾನ್ ಏರ್ಲೈನ್ಸ್ ನ ಫ್ಲೈಟ್ 740 ಸೌದಿಯಿಂದ ಕರಾಚಿಗೆ ಹೊರಟಿದ್ದಾಗ ಟೇಕ್ ಆಫ್ ಆಗಿ ಸ್ವಲ್ಪ ಹೊತ್ತಲ್ಲೇ ಕ್ರಾಶ್ ಆಗಿರುತ್ತೆ. ಫ್ಲೈಟ್ ಅಲ್ಲಿ ಇದ್ದ 156 ಜನ ಸಾವನ್ನಪ್ಪಿರ್ತಾರೆ. ಇದೇ ತಿಂಗಳು ಇದೇ ದಿನ. ಆದ್ರೆ 1979 2008ರಲ್ಲಿ ಮುಂಬೈ ಅಟ್ಯಾಕ್ ಆಗಿದ್ದು 26/11/2008ರಲ್ಲಿ. 2008 ಕೂಡ ಡೇಟ್ ಆಫ್ ಎಕ್ಸ್ಪೈರಿಯಲ್ಲಿ ಇದೆ. ಹಮ್ಜಾ ಹೆಸರಿನ ಅರ್ಥ ಸಿಂಹ ಅಂತ. ಆದ್ರೆ ಅಜಯ್ ಸಾನ್ಯಾಲ್ ಬಬ್ಬರ್ ಶೇರ್ ಅಂತ ಹೇಳ್ತಾರೆ. ಏಷಿಯಾಟಿಕ್ ಲಯನ್ ನ ಮೂವೀಸ್ ಅಲ್ಲೆಲ್ಲ ಬಬ್ಬರ್ ಶೇರ್ ಅಂತ ಕರೀತಾರೆ. ಎಲ್ಲಾ ಸಿಂಹಗಳಿಗಿಂತ ಬಬ್ಬರ್ ಶೇರ್ ತುಂಬಾನೇ ಶಕ್ತಿಶಾಲಿ ಆಗಿದೆ ಅಂತ ಅರ್ಥ. ಇದಾದ್ಮೇಲೆ ಹಮ್ಜಾ ಫ್ಲೈಟ್ ಹತ್ತಿ ಅಫ್ಘಾನಿಸ್ತಾನ್ನ ಕಾಬೂಲ್ಗೆ ಬರ್ತಾನೆ. ಇಲ್ಲಿ ಒಂದು ರೂಮ್ ಅಲ್ಲಿ ಉಳ್ಕೊಂಡಿದ್ದ ಗಡಿಯಾರದಲ್ಲಿ ನೆಕ್ಸ್ಟ್ ಎಲ್ಲಿಗೆ ಹೋಗ್ಬೇಕು ಅನ್ನೋ ಇನ್ಫಾರ್ಮೇಶನ್ ಚೀಟಿ ಮೇಲೆ ಬರೆದು ಇಟ್ಟಿದ್ದಾರೆ. ಡಾರ್ಲಿಂಗ್ ಡಾರ್ಲಿಂಗ್ ದಿಲ್ ಕ್ಯೂ ತೋಡ ಅದೇ ಪಾರ್ಟ್ 1 ನಲ್ಲಿ ಆಲಂ ಬಾಯ್ ತಮ್ಮ ಜ್ಯೂಸ್ ಸೆಂಟರ್ ಅಲ್ಲಿ ಹೇಳ್ತಿದ್ರಲ್ಲ, ಅದೇ ಡೈಲಾಗ್ ಈ ಚೀಟಿಯಲ್ಲಿ ಬರ್ದಿದ್ದಾರೆ. ಲಿಯಾರಿಗೆ ಹೋಗಿ ಆಲಂ ಜ್ಯೂಸ್ ಸೆಂಟರ್ ನ ಹುಡುಕ್ಬೇಕು ಅಂತ ಇದರ ಅರ್ಥ. ಹೊರಡೋಕ್ಕೂ ಮುಂಚೆ ಅವನು ತನ್ನ ಫ್ಯಾಮಿಲಿ ಫೋಟೋವನ್ನ ಸುಟ್ಟು ಹಾಕ್ತಾನೆ. ಮುಂದೆ ಅವನು ಫ್ಯಾಮಿಲಿಗೆ ಏನಾಯ್ತು ಅದನ್ನೆಲ್ಲ ನೆನ್ಪು ಮಾಡ್ಕೊಂಡು ದುಃಖ ಪಡುವಂತ ಸಂದರ್ಭ ಬರಬಾರ್ದು, ಫ್ಯಾಮಿಲಿನೇ ವೀಕ್ನೆಸ್ ಆಗಬಾರ್ದು ಅನ್ನೋ ಉದ್ದೇಶದಿಂದ ಹಿಂದೆ ನಡೆದಿರೋದನ್ನೆಲ್ಲ ಇಲ್ಲೇ ಬಿಟ್ಟು ಸಂಪೂರ್ಣವಾಗಿ ಹಮ್ಜಾ ಆಗಿ ಪಾಕಿಸ್ತಾನ್ಗೆ ಹೊರಡ್ತಾನೆ. ಇದಾದ್ಮೇಲೆ ಏನೆಲ್ಲ ಆಯ್ತು ಅಂತ ಪಾರ್ಟ್ 1 ನಲ್ಲಿ ನೋಡಿದೀವಿ. ಇಲ್ಲಿವರೆಗೂ ನಾವು ನೋಡಿದ ಜಸ್ಕಿರತ್ ನ ಕಥೆಯನ್ನ ಹಮ್ಜಾ ವಾಶ್ಮಾಬಾದ್ ಟೀ ಅಂಗಡಿಯಲ್ಲಿ ಕುತ್ಕೊಂಡು ಆಲಂ ಭಾಯ್ಗೆ ಹೇಳ್ತಾ ಇದ್ದಾನೆ. ಈಗ ಡೇಟ್ ಆಗಸ್ಟ್ 11, 2009. ರಿಯಲ್ ಆಗಿ ರೆಹಮಾನ್ ಡಕೈತ್ನ SP ಚೌಧರಿ ಅಸ್ಲಾಂ ಮತ್ತೆ ಅವರ ತಂಡದವರು ಆಗಸ್ಟ್ 9, 2009ರಲ್ಲಿ ಶೂಟ್ ಮಾಡ್ತಾರೆ. ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗೋಷ್ಟರಲ್ಲಿ ರೆಹಮಾನ್ ಡಕೈತ್ ಸಾವನ್ನಪ್ಪಿರ್ತಾನೆ. ಅದೇ ರೀತಿ ಮೂವಿಯಲ್ಲೂ ತೋರಿಸಿದ್ದಾರೆ. ರಿಯಲ್ ಆಗಿ ಹಮ್ಜಾ ಇರ್ಲಿಲ್ಲ ಅಷ್ಟೇ. ಮೂವಿಯಲ್ಲೂ ಆಗಸ್ಟ್ 9ಕ್ಕೆ ರೆಹಮಾನ್ ಸಾವನ್ನಪ್ಪಿದ್ದಾನೆ. 11ನೇ ತಾರೀಕು ಹಮ್ಜಾ ತನ್ನ ಸ್ಟೋರಿಯನ್ನ ಆಲಂ ಹೇಳ್ತಾ ಇದ್ದಾನೆ. ಹಮ್ಜಾ ಆಲಂ ಅವರ ಕತೆ ಕೇಳಿದಾಗ ಇವತ್ತು ನಿಂದಿನ ಆಗಿತ್ತು, ಯಾವತ್ತಾದ್ರೂ ನನ್ನ ಹೃದಯ ತುಂಬಿ ಬಂದಾಗ ನನ್ನ ಕತೆ ಹೇಳ್ತೀನಿ ಅಂತಾರೆ. ಇದಾದ್ಮೇಲೆ ರೆಹಮಾನ್ನ ಅಂತ್ಯ ಸಂಸ್ಕಾರ ಆಗುತ್ತೆ. ಈ ಸಮಯದಲ್ಲಿ ರೆಹಮಾನ್ನ ಹೆಂಡತಿ ಬಂದು ಹಮ್ಜಾಗೆ ಹೊಡಿತಾಳೆ. ಇಡೀ ಮೂವಿಯಲ್ಲಿ ಇದೇ ಒಂದು ದೊಡ್ಡ ಮಿಸ್ಟ್ರಿ, ಹಮ್ಜಾಗೆ ಯಾಕೆ ಹೊಡೆದ್ಲು ಅಂತ. ಅದೇ ಹಮ್ಜಾ ಜೊತೆಯಲ್ಲಿ ಇದ್ರೂ ಕೂಡ ರೆಹಮಾನ್ನ ಕಾಪಾಡೋಕೆ ಆಗ್ಲಿಲ್ಲ ಅಂತ ಹೊಡೆದಿದ್ದಾಳೆ. ಪಾರ್ಟ್ 1 ನಲ್ಲಿ ಮಗ ಸಾವನ್ನಪ್ಪಿದ್ದಕ್ಕೆ ಗಂಡನೇ ಕಾರಣ ಅಂತ ರೆಹಮಾನ್ಗೆನೆ ಹೊಡೆದಿದ್ಲು. ಇನ್ನ ಹಮ್ಜಾ ಯಾವ ಲೆಕ್ಕ, ಹಮ್ಜಾನ ಮಾಜಾ ಮಾಡಿ ಹೋಗ್ತಾಳೆ. ಇದೆಲ್ಲದರ ನಡುವೆ ರೆಹಮಾನ್ ಸಾಯೋದನ್ನ ಕಾಯ್ಕೊಂಡಿದ್ದ ಅರ್ಷದ್ ಪಪ್ಪು ಪೌಡರ್ ಹಾಕೊಂಡು ಸೆಂಟ್ ಹೊಡ್ಕೊಂಡು ಬೀದಿಗೆ ಬರ್ತಾನೆ. ಅಂದ್ರೆ ಲಿಯಾರಿಗೆ ನಾನು ಒಬ್ನೇ ಕಿಂಗ್ ಅಂತ ಪ್ರಮೋಷನ್ ಮಾಡ್ಬೇಕಲ್ಲ. ಇನ್ನೊಂದ್ ಕಡೆ ಮೇಜರ್ ಇಕ್ಬಾಲ್ ಮತ್ತೆ SP ಅಸ್ಲಾಂ ರೆಹಮಾನ್ನ ಸಾವಿನ ಬಗ್ಗೆ ಮಾತಾಡ್ತಿದ್ದಾರೆ. ಯಾಕಂದ್ರೆ ಇಕ್ಬಾಲ್ ಮುಂಬೈ ಅಟ್ಯಾಕ್ ತರ ಅಮೃತ್ಸರ್ ಅಲ್ಲೂ ಅಟ್ಯಾಕ್ ಮಾಡ್ಬೇಕು ಅಂತ ಹಿಂದಿನ ಮೂವಿಯಲ್ಲೇ ಪ್ಲಾನ್ ಮಾಡಿದ್ದ. ರೆಹಮಾನ್ ಸಾವನ್ನಪ್ಪಿದ್ರಿಂದ ಆ ಪ್ಲಾನ್ ಫ್ಲಾಪ್ ಆಯ್ತು. ರೆಹಮಾನ್ ಬಲೂಚಿಸ್ತಾನಿಂದ ವೆಪನ್ಸ್ ತಗೊಂಡ್ ಬಂದು ಇವರಿಗೆ ಕೊಡ್ತಿದ್ದ. ಈಗ ವೆಪನ್ಸ್ ನ ವ್ಯವಸ್ಥೆ ಆಗೋವರೆಗೂ ಮತ್ತೆ ಅಟ್ಯಾಕ್ ಮಾಡೋಕೆ ಆಗಲ್ಲ. ರೆಹಮಾನ್ ನ ನೀನ್ ಯಾಕೆ ಸಾಯಿಸಿದೆ ಅಂತ ಇಕ್ಬಾಲ್ ಅಸ್ಲಾಂಗೆ ಕೇಳಿದಾಗ ಬಡೆ ಸಾಬ್ಗೋಸ್ಕರ ಸೇಡ್ ತೀರಿಸ್ಕೋಬೇಕಾಗಿತ್ತು ಅಂತ ಬೇರೆ ರೀತಿನೇ ಕನೆಕ್ಷನ್ ಕೊಡ್ತಾರೆ. ಇನ್ನೇನು ನಾನು ಹಮ್ಜಾ ಮತ್ತೆ ಜಮೀಲ್ ಸಾಹೇಬ್ರು ಎಲ್ಲ ಸೇರಿ ಪ್ಲಾನ್ ಮಾಡಿ ಸಾಯಿಸಿದ್ವಿ ಅಂತ ಹೇಳೋಕಾಗುತ್ತಾ. ಬಡೆ ಸಾಬ್ನ ತಮ್ಮ ನೂರ ರೆಹಮಾನ್ನ ಹೆಂಡತಿಯ ತಮ್ಮ ಬಿಲಾಲ್ಗೆ ಸೇರಿದ್ದ 400-500 ಕೋಟಿ ಬೆಲೆ ಬಾಳೋ ಕಮರ್ಷಿಯಲ್ ಲ್ಯಾಂಡ್ ನ ತನ್ನ ವಶ ಪಡಿಸ್ಕೊಂಡಿರ್ತಾನೆ. ಈ ವಿಷಯವಾಗಿ ಮಾತಾಡೋಕೆ ರೆಹಮಾನ್ ಬಡೆ ಸಾಬ್ಗೆ ಕಾಲ್ ಮಾಡಿದಾಗ ನೂರಾ ಮತ್ತೆ ಬಿಲಾಲ್ ನ ವಿಚಾರಕ್ಕೆ ನೀನ್ ಯಾಕೆ ಬಂದು ಅಲ್ಲಾಡಿಸ್ತೀಯ ಅಂದಿರ್ತಾರೆ ಬಡೆ ಸಾಬ್. ಈ ಅಲ್ಲಾಡ್ಸೋ ವಿಷಯಕ್ಕೆ ಕೋಪಗೊಂಡ ರೆಹಮಾನ್ ನೂರಾನ ಕಿಡ್ನಾಪ್ ಮಾಡಿ ಬಡೆ ಸಾಬ್ ರಿಕ್ವೆಸ್ಟ್ ಮಾಡ್ಕೊಂಡ್ರು ಬಿಡದಲೆ ನೂರಾನ ಮುಖಕ್ಕೆ 9 ಬುಲೆಟ್ ಇಳಿಸಿ ಅವನು ಬಿಲಾಲ್ ನ ಜಾಗವನ್ನ ವಶಪಡಿಸ್ಕೊಂಡಿದ್ನಲ್ಲ ಅದೇ ಜಾಗದಲ್ಲಿ ಮಣ್ಣು ಮಾಡಿರ್ತಾರೆ. ಇದಕ್ಕೆ ಸೇಡ್ ತೀರಿಸ್ಕೋಬೇಕು ಅಂತ ಬಡೆ ಸಾಬ್ ಹೇಳ್ತಿದ್ರು, ಅದಕ್ಕೆ ಸಾಯಿಸ್ದೆ ಅಂತಾರೆ SP ಅಸ್ಲಾಂ. ಬಡೆ ಸಾಬ್ ನಿಮಗೆ ಆಲ್ರೆಡಿ ಗೊತ್ತಾಗಿರೋ ಹಾಗೆ ದಾವೂದ್ ಇಬ್ರಾಹಿಂ ಆಗಿದ್ದಾನೆ. ದಾವೂದ್ ಇಬ್ರಾಹಿಂಗೆ ರಿಯಲ್ ಆಗಿ ನೂರಾ ಅಂತ ತಮ್ಮ ಇದ್ದ ಸ್ನೇಹಿತರೆ. ರೆಹಮಾನೆ ನೂರಾನ ಕೊಂದಿರ್ತಾನೆ. ಆದ್ರೆ 9 ಬುಲೆಟ್ಸ್ ಅಲ್ಲ 6 ಬುಲೆಟ್ ಹೊಡೆದು ದಾವೂದ್ ಇಬ್ರಾಹಿಂನ ಮನೆ ಹೊರಗೆ ಬಿಸಾಕಿ ಹೋಗಿರ್ತಾರೆ. ಮೂವಿಯಲ್ಲಿ ಮಣ್ಣಲ್ಲಿ ಊತ್ ಹಾಕಿದ್ದಾರೆ ಅಂತ ಚೇಂಜ್ ಮಾಡ್ಕೊಂಡಿದ್ದಾರೆ ಅಷ್ಟೇ. ನೂರಾನ ಫ್ಯಾಮಿಲಿಯವರು ಅವನನ್ನ ಯಾರು ಸಾಯಿಸಿಲ್ಲ, ಕಾಯಿಲೆಯಿಂದ ಸಾವನ್ನಪ್ಪಿರೋದು ಅಂತ ಹೇಳ್ಕೊಂಡಿದ್ರು. ಆದ್ರೆ ಇಂಡಿಯನ್ ಇಂಟೆಲಿಜೆನ್ಸ್ ಅವರು ಇನ್ವೆಸ್ಟಿಗೇಟ್ ಮಾಡಿದಾಗ ಸತ್ಯ ಹೊರಗೆ ಬಂದಿರುತ್ತೆ.
ಇಲ್ಲೇ ಒಬ್ರು ಗಂಡ ಹೆಂಡತಿನ ಸಾಜಿದ್ ಮಿರ್ ಮತ್ತೆ ಬಹಳಷ್ಟು ಜನ ಸೇರ್ಕೊಂಡು ಬೆಂಕಿ ಹಾಕಿ ಸುಟ್ಟು ಹಾಕ್ತಿದ್ದಾರೆ. ಕಾರಣ ಪಾರ್ಟ್ 1 ನ ಮೊದಲ ಸೀನಲ್ಲೇ ಜಹೂರ್ ಮಿಸ್ತ್ರಿ ಮತ್ತೆ ಅವನ ಕಡೆಯವರು ಪ್ಲೇನ್ ಹೈಜಾಕ್ ಮಾಡಿದ್ರಲ್ಲ, ಅದೇ ಜಹೂರ್ ಮಿಸ್ತ್ರಿಗೆ ಈ ಗಂಡ ಹೆಂಡತಿಯ ಅಂಗಡಿ ಬೇಕಾಗಿದೆಯಂತೆ. ISI ಅವರು ಆ ಅಂಗಡಿಯನ್ನ ಕೊಡ್ಸೋಕೆ ಜಾಸ್ತಿ ಹಣ ಕೊಡ್ತೀವಿ ಅಂದ್ರು. ಇವರು ಕೊಡೋಕೆ ತಯಾರಿರಲ್ಲ. ನಮ್ಮ ಪೂರ್ವಜರ ಕಾಲದಿಂದನೂ ಆ ಅಂಗಡಿ ಇದೆ ಅಂತ ಹೇಳ್ತಿರ್ತಾರೆ. ಹಾಗಾಗಿ ಅವರ ಬಗ್ಗೆ ತಿಳ್ಕೊಂಡಾಗ ಅವರು ಸಿಖ್ ಧರ್ಮದವರು ಅಂತ ಗೊತ್ತಾಗಿದೆ. ಅಷ್ಟೇ, ಅವರು ಕುರಾನ್ನ ಸುಟ್ಟಾಕಿದ್ದಾರೆ ಅಂತ ಸುಳ್ಳು ಸುದ್ದಿ ಹಬ್ಬಿಸಿ ಈಗ ಗಂಡ ಹೆಂಡತಿಯನ್ನೇ ಸುಟ್ಟಾಕಿ ಸಾಯಿಸ್ತಿದ್ದಾರೆ. ನಂತರ ರೆಹಮಾನ್ನ ಸಾವಿನ ನಂತರ ಉಜೇರ್ಗೆ ಓಡಾಡೋಕು ಕಷ್ಟ ಆಗ್ತಿದೆ. 4 ಜನ ಇಟ್ಕೊಂಡ್ ಬಂದು ರೆಹಮಾನ್ನ ಜಾಗದಲ್ಲಿ ಇವನನ್ನ ಕೂರಿಸಿದಾಗ ಆ SP ಅಸ್ಲಾಂನ ಮಾತ್ರ ನಾನು ಬಿಡಲ್ಲ ಅಂತ ಒಂದೇ ಸಮ ಬಡ್ಕೊಂತಾ ಇದ್ದಾನೆ. ಉಜೇರ್ ಇದೆಲ್ಲದರ ಹಿಂದೆ ಇರೋದು ಅರ್ಷದ್ ಪಪ್ಪು, SP ಅಸ್ಲಾಂನ ಬಳಸ್ಕೊಂಡಿದ್ದಾನೆ ಅಷ್ಟೇ ಅಂತ ಹಮ್ಜಾ ಹೇಳಿ ಇಲ್ಲಿವರೆಗೂ ಅರ್ಷದ್ ಪಪ್ಪು ಗ್ಯಾಂಗ್ ಅಲ್ಲಿ ಇದ್ದ ರಿಜ್ವಾನ್ ನ ಕರೀತಾನೆ. ರಿಜ್ವಾನ್ ಕೂಡ ಅರ್ಷದ್ ಪಪ್ಪು ಅಸ್ಲಾಂಗೆ ರೆಹಮಾನ್ನ ಯಾವ ಸಮಯದಲ್ಲಿ ಎಲ್ಲಿಗೆ ಹೋಗಿ ಸಾಯಿಸಬೇಕು ಅಂತ ಇನ್ಫಾರ್ಮೇಶನ್ ಕೊಡ್ತಿರೋದು ನಾನೇ ಕೇಳಿಸ್ಕೊಂಡೆ ಅಂತ ಹಾಕೊಡ್ತಾನೆ. ಇದರಿಂದ ಲಿಯಾರಿ ಗ್ಯಾಂಗ್ ವಾರೆ ಶುರು ಆಯ್ತು. ಉಜೇರ್, ಹಮ್ಜಾ ಮತ್ತೆ ಇವರ ಗ್ಯಾಂಗ್ ಎಲ್ಲರೂ ಪಠಾನ್ ಗ್ಯಾಂಗ್ ಅಂದ್ರೆ ಅರ್ಷದ್ ಪಪ್ಪು ಗ್ಯಾಂಗ್ ಮೇಲೆ ದಾಳಿ ಮಾಡ್ತಾರೆ. ಅರ್ಷದ್ ಪಪ್ಪು ಹೆದರ್ಕೊಂಡು ಹೋಗಿ ಬಿಲಾ ಸೇರ್ಕೊಂಡಿದ್ದಾನೆ. ಎಲ್ ಹುಡುಕಿದ್ರು ಸಿಗ್ತಾ ಇಲ್ಲ. ಜೊತೆಗೆ SP ಅಸ್ಲಾಂ ಆಪರೇಷನ್ ಲಿಯಾರಿನ ಶುರು ಮಾಡಿ ಅರ್ಷದ್ ಪಪ್ಪುನ ಇವರು ಕೂಡ ಹುಡುಕ್ತಾ ಇದ್ದಾರೆ. ಜಮೀಲ್ ಅರ್ಷದ್ ಪಪ್ಪುಗೆ ಫೋನ್ ಮಾಡಿ ನಾನು ನಿನ್ ಜೊತೆ ಇದ್ದೀನಿ, ಮೊದಲು ನೀನು ಲಿಯಾರಿಯಿಂದ ಹೊರಗೆ ಹೋಗು, ಇಲ್ಲಾಂದ್ರೆ ಲಾರಿ ಹತ್ತಿಸ್ತಾರೆ, ನಾನು ಎಲ್ಲಾ ವ್ಯವಸ್ಥೆ ಮಾಡ್ತೀನಿ, ನೀನ್ ಎಲ್ಲಿದ್ಯಾ ಮಗು ಅಂತ ಕೇಳಿದ್ರು ಹೇಳಲ್ಲ. ಈ ಲಿಯಾರಿ ಗ್ಯಾಂಗ್ ವಾರ್ ಆಪರೇಷನ್ ಲಿಯಾರಿ ಎಲ್ಲ ನಿಜವಾಗ್ಲೂ ನಡೆದಿರೋದು ಸ್ನೇಹಿತರೆ. ಈಗ್ಲೂ ವಿಡಿಯೋಸ್ ಎಲ್ಲ ಯೂಟ್ಯೂಬ್ ಅಲ್ಲೇ ಇದೆ. ಇನ್ನ ಇದನ್ನೆಲ್ಲ ಲೈವ್ ಆಗಿ ರಿಪೋರ್ಟ್ ಮಾಡ್ತಿದ್ದ ರಿಪೋರ್ಟರ್ ನ ವೈರಲ್ ವಿಡಿಯೋ ನೀವೆಲ್ಲ ನೋಡೇ ಇರ್ತೀರಾ. ಸೇಮ್ ಸೀನ್ ಮೂವಿಯಲ್ಲೂ ರೀಕ್ರಿಯೇಟ್ ಮಾಡ್ತಾರೆ. SP ಅಸ್ಲಾಂ ರಿಪೋರ್ಟರ್ ಗೆ ಬೈತ್ ಕಳಿಸ್ತಾರಲ್ಲ, ಸದ್ಕಿತ್ ಹೋದ್ಯಾ ಒಳಗ್ ಹೋಗು ಅಂತ. ಸೊ ಏನೇ ಮಾಡಿದ್ರು ಅರ್ಷದ್ ಪಪ್ಪು ಎಲ್ಲಿದ್ದಾನೆ ಅಂತ ಗೊತ್ತಾಗದೆ ಇದ್ದಾಗ ಹಮ್ಜಾ ಅವನ ಏರಿಯಾ ಅಲ್ಲಿ ಇರೋ ಎಲ್ಲಾ ಅಂಗಡಿ ಮತ್ತೆ ಮನೆಗಳಿಗೆ ಬೆಂಕಿ ಹಚ್ಚೋಕೆ ಹೇಳ್ತಾನೆ. ಮತ್ತೆ ಹಮ್ಜಾ ತಾನೇ ಮಾಡಿರೋ ಕಸ್ಟಮ್ ಮೇಡ್ ವೆಪನ್ ಮಾರ್ನಿಂಗ್ ಸ್ಟಾರ್ ತಗೊಂಡ್ ಬಂದು ಮತ್ತೆ ಇವನ ಜೊತೆಗೆ ಇವನ ಗ್ಯಾಂಗ್ ಅವರು ಎಲ್ಲರ ಮೇಲೆ ದಾಳಿ ಮಾಡೋಕೆ ಶುರು ಮಾಡ್ತಾರೆ. ಈ ಬಾರಿ ಅರ್ಷದ್ ಪಪ್ಪು ಏರಿಯಾನ ಪೂರ್ತಿ ಬ್ಲಾಸ್ಟ್ ಮಾಡಿ ಸುಟ್ಟ ಹಾಕಿ ಅವನ ಕಡೆಯವ್ರನ್ನೆಲ್ಲ ತುಂಬಾನೇ ಭಯಾನಕವಾಗಿ ಕೊಂದ ನಂತರ ಅರ್ಷದ್ ಪಪ್ಪುಗೆ ಭಯ ಶುರು ಆಗುತ್ತೆ. ಅದಕ್ಕೆ ಜಮೀಲ್ಗೆ ಫೋನ್ ಮಾಡಿ ಸಹಾಯ ಕೇಳಿದಾಗ ನೀವು ಹೋಗಿ ನನ್ನ ಹಾಲಿನ ಫ್ಯಾಕ್ಟರಿ ಇದೆಯಲ್ಲ ಅಲ್ಲಿ ಬಚ್ಚಿಡ್ಕೊಳ್ಳಿ, ಗೌರ್ಮೆಂಟ್ ಗಾಡಿನ ಕಳಿಸ್ತೀನಿ, ಯಾರು ಚೆಕ್ ಮಾಡಲ್ಲ ಅಂತ ಗೌರ್ಮೆಂಟ್ ಗಾಡಿನ ಕಳಿಸಿ ಹಮ್ಜಾಗೂ ಫೋನ್ ಮಾಡಿ ವಿಷಯ ತಿಳಿಸ್ತಾರೆ. ಹಾಗಾಗಿ ಅರ್ಷದ್ ಪಪ್ಪು ಮತ್ತೆ ಇವನ ತಮ್ಮ ಯಾಸಿರ್ ಇಬ್ರು ಹಾಲಿನ ಫ್ಯಾಕ್ಟರಿಗೆ ಹೋಗ್ತಾರೆ. ಹಾಲ್ ಕರಿಯೋಕೆ ಹಮ್ಜಾ ಉಜೇರ್ ಎಲ್ಲರೂ ಕಾಯ್ತಾ ಇದ್ದಾರೆ. ಮೊದಲು ಯಾಸಿರ್ಗೆ ಹೊಡೆದು ಇವನನ್ನ ಅರ್ಷದ್ ಪಪ್ಪು ಮುಂದೆನೆ ಬರ್ಬರವಾಗಿ ಉಜೇರ್ ಕೊಲ್ತಾನೆ. ಆಮೇಲೆ ಅರ್ಷದ್ ಪಪ್ಪುನ ತಕ್ಷಣ ಸಾಯಿಸಿದರೆ ಚಿತ್ರಹಿಂಸೆ ಕೊಟ್ಟು ಬೆಳಗ್ಗೆ ಊರಿನ ಜನರ ಮುಂದೆ ತಗೊಂಡ್ ಬರ್ತಾರೆ. ಜೀಪ್ ಮುಂದೆ ಕಟ್ಕೊಂಡು ನೋಡೋರ ಮನ್ಸಲ್ಲೂ ಭಯ ಇರ್ಬೇಕು ಅಂತ ಯಾರು ನಿಂತಿದ್ದ ಜಾಗದಿಂದ ಅಲ್ಲಾಡೋ ಹಾಗಿಲ್ಲ ಅಂತ ಹೇಳಿ ಉಜೇರ್ ಅರ್ಷದ್ ಪಪ್ಪುನ ತಲೆ ಕಟ್ ಮಾಡಿ ಫುಟ್ಬಾಲ್ ಆಡ್ತಾನೆ. ಇದನ್ನ ರೆಕಾರ್ಡ್ ಮಾಡ್ಕೊಂಡು ಮೀಡಿಯಾಗೆ ಕಳಿಸ್ತಾನೆ ಹಮ್ಜಾ. ನ್ಯೂಸ್ ಅಲ್ಲೆಲ್ಲ ಈ ವಿಡಿಯೋ ರಿಪೀಟ್ ಮೋಡಲ್ಲಿ ತೋರಿಸ್ತಾ ಇರೋದು ನೋಡಿ ಪ್ರೆಸಿಡೆಂಟ್ ಜರ್ವಾರಿ, SP ಅಸ್ಲಾಂ, ಮೇಜರ್ ಇಕ್ಬಾಲ್ ಮತ್ತೆ ಜಮೀಲ್ ನ ಕೂಡ ಕರೆಸಿ ಮೀಟಿಂಗ್ ಮಾಡ್ತಾರೆ. ಲಿಯಾರಿಯಲ್ಲಿ ನಡೀತಾ ಇರೋದನ್ನ ತಡೆಯೋಕಾಗದೆ ಏನ್ ಮಾಡ್ತಾ ಇದ್ದೀರಾ ಅಂತ ಬೈದು ಈಗ ಆಗ್ತಿರೋ ಅವಮಾನ ಕಡಿಮೆ ಮಾಡ್ಕೊಳ್ಳೋದು ಹೇಗೆ ಅಂತ ಕೇಳಿದಾಗ SP ಅಸ್ಲಾಂ ಮೀಡಿಯಾ ಅವ್ರನ್ನ ಡಿಸ್ಟ್ರಾಕ್ಟ್ ಮಾಡೋಕೆ ಮೆಡಿಕಲ್ ಕೋಚಿಂಗ್ ಸೆಂಟರ್ ಅಲ್ಲಿ ಓದ್ತಾ ಇರೋ 4-5 ಜನ ಬಲೂಚ್ ಗಳನ್ನ ಎತ್ತಾಕೊಂಡ್ ಬಂದು ಅವರು ಬಲೂಚಿಸ್ತಾನ್ ನ ಭಯೋತ್ಪಾದಕರು ಅಂತ ಹೇಳಿ ಎನ್ಕೌಂಟರ್ ಮಾಡಿದ್ರೆ ಮೀಡಿಯಾ ಅವರು ಅದರ ಬಗ್ಗೆ ಒಂದ್ ವಾರ ತೋರಿಸ್ತಾ ಇರ್ತಾರೆ. ಅಲ್ಲಿವರೆಗೂ ನಾವು ಏನಾದ್ರೂ ಪ್ಲಾನ್ ಮಾಡೋಣ ಅಂತ ಹೇಳ್ತಾರೆ. ಈಗ ಉಜೇರ್ನ ಏನಾದ್ರೂ ಮಾಡ್ಬೇಕಲ್ಲ, ಅವನ ಕಡೆಯಿಂದಾನೇ ತೊಂದರೆ ಆಗ್ತಿರೋದ್ರಿಂದ ಜಮೀಲ್ ಅವನನ್ನ ATA ಮುಖಾಂತರ ಅರೆಸ್ಟ್ ಮಾಡ್ಸೋಣ, ಜೈಲಲ್ಲಿ ಸೋಪ್ ಮೇಲೆ ಕಾಲಿಟ್ಟು ಕಾಲ್ ಜಾರಿ ಬಿದ್ದು ಸಾಯ್ಲಿ, ಇಲ್ಲ ಹೊಡೆದಾಡ್ಕೊಂಡಾದ್ರೂ ಸಾಯ್ಲಿ, ಏನಾದ್ರೂ ನಮ್ಮೇಲೆ ಬರಲ್ಲ ಅಂತ ಹೇಳ್ತಾನೆ. ಇದಕ್ಕೆ ಎಲ್ಲರೂ ಒಪ್ಕೊಂತಾರೆ. ATA ಅಂದ್ರೆ ಆಂಟಿ ಟೆರರಿಸಂ ಆಕ್ಟ್ ಅಂತ. ಟೆರರಿಸಂ ನ ತಡೆಗಟ್ಟೋಕೆ ಅಂತ ಇದನ್ನ ಮಾಡಿರೋದು. ಏನ್ ತಡೆಗಟ್ತಾ ಇದಾರೋ ಏನೋ ಗೊತ್ತಿಲ್ಲ, ಭಯೋತ್ಪಾದಕರೆಲ್ಲ ಇವತ್ತು ಆರಾಮಾಗೆ ಇದ್ದಾರೆ. ಸೊ ಜಮೀಲ್ ಜರ್ವಾರಿ ಹತ್ರ ಹಾಕೊಟ್ಟು ಉಜೇರ್ ಹತ್ರ ಬಂದು ನಿನ್ನ ವಿರುದ್ಧ ATA ವಾರೆಂಟ್ ಇಶ್ಯೂ ಆಗಿದೆ, ಮೊದಲು ಇಲ್ಲಿಂದ ಎಸ್ಕೇಪ್ ಆಗು ಅಂತ ಹೇಳ್ತಿದ್ದಾರೆ. ಹಮ್ಜಾ ಕೂಡ ನೀನು ಮೊದಲು ದುಬೈಗೆ ಹೋಗು ಅಂದ್ರು ಇವನು ಕೇಳ್ತಿಲ್ಲ, SP ನ ಸಾಯಿಸಲೇಬೇಕು ಅಂತಿದ್ದಾನೆ. SP ನ ನೀನ್ ಸಾಯಿಸೋದಿರ್ಲಿ, ATA ವಾರೆಂಟ್ ಇರೋದ್ರಿಂದ ಪೊಲೀಸ್ ಬರಲ್ಲ, ರೇಂಜರ್ಸ್ ಅಂದ್ರೆ ಪ್ಯಾರಾಮಿಲಿಟರಿ ಅವರು ಬರ್ತಾರೆ, ಅವ್ರು ಬಂದ್ರೆ ನಿನ್ನ ಮಾತ್ರ ಜೀವಂತವಾಗಿ ಬಿಡಲ್ಲ ಅಂತ ಬ್ಯಾಕ್ ಪ್ಯಾಕ್ ಮಾಡಿ ಕಳಿಸ್ತಾರೆ. ಮುಂದೆ ಉಜೇರ್ ಕತೆ ಏನಾಗುತ್ತೆ ಅಂತ ಜಮೀಲೆ ಸನ್ನೆ ಮಾಡಿ ತೋರಿಸ್ತಾರೆ. ಉಜೇರ್ನ ಇಲ್ಲೇ ಅರೆಸ್ಟ್ ಮಾಡಬಹುದಾಗಿತ್ತು ಸ್ನೇಹಿತರೆ, ಆದ್ರೆ ಯಾವ ರೀತಿ ಪ್ಲಾನಿಂಗ್ ಆಗಿದೆ ಅಂದ್ರೆ ದುಬೈಗೆ ಕಳಿಸಿ ದುಬೈ ಏರ್ಪೋರ್ಟ್ ಅಲ್ಲಿ ಇಂಟರ್ಪೋಲ್ ಅವರಿಂದ ಅರೆಸ್ಟ್ ಮಾಡಿಸಿದ್ರೆ ಉಜೇರ್ ಯಾವುದೇ ಇನ್ಫ್ಲೂಯೆನ್ಸ್ ಬಳಸಿ ಹೊರಗೆ ಬರೋಕೆ ಆಗಲ್ಲ, ಇಂಟರ್ನ್ಯಾಷನಲ್ ನ್ಯೂಸ್ ಆಗುತ್ತೆ. ಹಮ್ಜಾ ಅಲ್ಲಿವರೆಗೂ ಲಿಯಾರಿನ ತನ್ನ ಕಂಟ್ರೋಲ್ಗೆ ತಗೋಬಹುದು ಅಂತ ಪ್ಲಾನ್. ಉಜೇರ್ಗೆ ನಕಲಿ ಇರಾನ್ ನ ಪಾಸ್ಪೋರ್ಟ್ ಕೊಟ್ಟು ಹಮ್ಜಾನ ಏರ್ಪೋರ್ಟ್ ಗೆ ಬಿಟ್ಟು ಬರ್ತಾನೆ. ಇಂಟರ್ಪೋಲ್ಗೆ ಜಮೀಲ್ ಇನ್ಫಾರ್ಮೇಶನ್ ಕೊಟ್ಟಿದ್ರಿಂದ ಉಜೇರ್ನ ದುಬೈ ಏರ್ಪೋರ್ಟ್ ಅಲ್ಲಿ ಇಂಟರ್ಪೋಲ್ ಆಫೀಸರ್ಸ್ ಅರೆಸ್ಟ್ ಮಾಡ್ಕೊಂಡು ಹೋಗ್ತಾರೆ. ರಿಯಲ್ ಆಗು ಉಜೇರ್ ಇದೇ ರೀತಿ ಇರಾನ್ ನ ಪಾಸ್ಪೋರ್ಟ್ ಜೊತೆಗೆ ಇಂಟರ್ಪೋಲ್ ಕೈಗೆ ದುಬೈಯಲ್ಲಿ ಇವನು ಸಿಗಾಕೊಂಡಿದ್ದು. ಅದೇನೊಂದ್ ಕಡೆ ಮೆಡಿಕಲ್ ಕೋಚಿಂಗ್ ಸೆಂಟರ್ ಇಂದ 4 ಜನ ಬಲೂಚ್ ಸ್ಟೂಡೆಂಟ್
ಸ್ಟೂಡೆಂಟ್ಸ್ ನ SP ಅಸ್ಲಾಂ ಕಡೆಯವರು ಎತ್ತಾಕೊಂಡ್ ಬರ್ತಾರೆ. ಇವರಲ್ಲಿ ಒಬ್ಬ ಬಲೂಚ್ ಯುನೈಟೆಡ್ ಫೋರ್ಸ್ ಅಂದ್ರೆ BUF ನ ಲೀಡರ್ ಶಿರಾನಿ ಅವರ ಮೊಮ್ಮಗ. ಪಾರ್ಟ್ 1 ನಲ್ಲೇ ರೆಹಮಾನ್ BUF ಕ್ಯಾಂಪ್ ಗೆ ಹೋಗಿದ್ದಾಗ ಶಿರಾನಿ ಅವರ ಮೊಮ್ಮಗ ಮೆಡಿಕಲ್ ಓದಬೇಕು ಅಂತ ಹೇಳ್ತಿದ್ದ. ಅದಕ್ಕೆ ರೆಹಮಾನೆ ಎಲ್ಲ ವ್ಯವಸ್ಥೆ ಕೂಡ ಮಾಡ್ಕೊಟ್ಟಿದ್ದ. ನೋಡಿದ್ರೆ ಈಗ ಅವನನ್ನ ಕೂಡ ಎಳ್ಕೊಂಡ್ ಹೋಗ್ತಾರೆ. SP ಅಸ್ಲಾಂ ಇವರೆಷ್ಟೇ ಕೇಳ್ಕೊಂಡ್ರು ಬಿಡದಲೆ ಶೂಟ್ ಮಾಡಿ ಸಾಯಿಸ್ತಾರೆ. ಕೊನೆಗೂ ಹಮ್ಜಾ ಅನ್ಕೊಂಡಂಗೆ ಆಯ್ತು, ಇಡೀ ಲಿಯಾರಿನ ತನ್ನ ಕಂಟ್ರೋಲ್ಗೆ ತಗೊಂತಾನೆ. ಅಜಯ್ ಸಾನ್ಯಾಲ್ ಅವರು ಹೇಳ್ದಂಗೆ ಬಬ್ಬರ್ ಶೇರ್ ತರ ಇಡೀ ಕಾಡಿನ ರಾಜ ಆಗಿದ್ದಾನೆ. ಅದಕ್ಕೆ ಶರ್ಟ್ ಬಿಚ್ಚಿ ಬಂದು ರೆಹಮಾನ್ ನ ಸ್ಥಾನದಲ್ಲಿ ಕುತ್ಕೊಂಡು ರೆಹಮಾನ್ ನ ಸಿಗರೆಟ್ ನೇ ಸ್ಮೋಕ್ ಮಾಡ್ತಾ ಇದ್ದಾನೆ ಹಮ್ಜಾ. ಅದೇ 4 ಜನ ಅಮಾಯಕ ಹುಡುಗರನ್ನ ಸಾಯಿಸಿದ್ದಕ್ಕೆ SP ಅಸ್ಲಾಂಗೆ ಅವಾರ್ಡ್ ಕೊಡ್ತಾ ಇದ್ದಾರೆ. ಇಲ್ಲೇನು ಕೊಲೆ ಮಾಡ್ತಿರೋದಕ್ಕೆ ಅವಾರ್ಡ್ ಕೊಡ್ತಾರೋ, ಅವಾರ್ಡ್ ಕೊಡ್ತಾರೆ ಅಂತ ಕೊಲೆ ಮಾಡ್ತಾರೋ ಗೊತ್ತಿಲ್ಲ. ಟಿವಿಯಲ್ಲಿ ಇದನ್ನ ನೋಡ್ತಾ ಹಮ್ಜಾ, ಜಮೀಲ್ ಮತ್ತೆ ಜಾವೇದ್ ಕನಾನಿ ಪಾರ್ಟಿ ಚೇಂಜ್ ಮಾಡೋಕೆ ಪ್ಲಾನ್ ಮಾಡ್ತಿದ್ದಾರೆ. ಯಾಕಂದ್ರೆ ಪಾಕಿಸ್ತಾನ್ ಅವಾಮಿ ಪಾರ್ಟಿ ಅಂದ್ರೆ ಜಮೀಲ್ ಮತ್ತೆ ಜರ್ವಾರಿ ಅವರ ಪಾರ್ಟಿ ಜರ್ವಾರಿ ಮೇಲೆ ಬಂದಿರೋ 10% ಆರೋಪದ ಕಾರಣದಿಂದ ಆದಷ್ಟು ಬೇಗ ಬೀಳೋದ್ರಲ್ಲಿ ಇದೆ. ಹಾಗಾಗಿ ಅಪೋಸಿಷನ್ ಪಾರ್ಟಿ ಆಗಿರೋ ಮುಸ್ಲಿಂ ಮೂವ್ಮೆಂಟ್ ಪಾರ್ಟಿ ಜೊತೆ ಕೈ ಜೋಡಿಸಿ ಪಾರ್ಟಿ ಲೀಡರ್ ನವಾಬ್ ಶಫೀಕ್ ನ ಗೆಲ್ಸೋಕೆ ಡಿಸೈಡ್ ಮಾಡ್ತಾರೆ. ಈಗ ನವಾಬ್ ಶಫೀಕ್ ಯಾರು, ಜರ್ವಾರಿ ಮೇಲೆ ಬಂದಿರೋ 10% ಆರೋಪ ಏನು ಅಂತೆಲ್ಲ ನೋಡೋದಾದ್ರೆ ನವಾಬ್ ಶಫೀಕ್ ನ ಕ್ಯಾರೆಕ್ಟರ್ ರಿಯಲ್ ಆಗಿರೋ ನವಾಬ್ ಶರೀಫ್ ಇಂದ ಇನ್ಸ್ಪೈರ್ ಆಗಿ ಮಾಡಿದ್ದಾರೆ. ನವಾಬ್ ಶರೀಫ್ ಈಗಿರೋ ಪಾಕಿಸ್ತಾನ ಪ್ರೈಮ್ ಮಿನಿಸ್ಟರ್ ಶೆಹಬಾಜ್ ಶರೀಫ್ ಅವರ ಅಣ್ಣ. ನವಾಬ್ ಶರೀಫ್ 3 ಸಲ ಪ್ರೈಮ್ ಮಿನಿಸ್ಟರ್ ಆಗಿದ್ರು ಕೂಡ ಒಂದು ಸಲ ನೆಟ್ಟುಗೆ 5 ವರ್ಷ ಇರಲಿಲ್ಲ. 3 ವರ್ಷ, 4 ವರ್ಷ, 2 ವರ್ಷಕ್ಕೆಲ್ಲ ಪ್ರೈಮ್ ಮಿನಿಸ್ಟರ್ ಸ್ಥಾನದಿಂದ ಕೆಳಗೆ ಇಳಿಸಿರ್ತಾರೆ. 1993ರಲ್ಲಿ ಪ್ರೆಸಿಡೆಂಟ್ ಜೊತೆ ಜಗಳ ಮಾಡ್ಕೊಂಡು ಮಿಲಿಟರಿ ಅವರು ಬಂದು ಕೆಳಗೆ ಇಳಿಸಿದ್ರು. 2ನೇ ಸಲ ಕಾರ್ಗಿಲ್ ವಾರ್ ವಿಷಯವಾಗಿ ಕೆಳಗೆ ಇಳಿಸಿದ್ರು. 3ನೇ ಸಲ 2017ರಲ್ಲಿ ಸುಪ್ರೀಂ ಕೋರ್ಟ್ ಇವರನ್ನ ಡಿಸ್ಕ್ವಾಲಿಫೈ ಮಾಡಿತ್ತು. ಇವರ ಭ್ರಷ್ಟಾಚಾರ ಹೊರಗೆ ಬಂದಿದ್ರಿಂದ 1997ರ ಎಲೆಕ್ಷನ್ ಅಲ್ಲಿ ಆಗಿನ ಪವರ್ಫುಲ್ ಪೊಲಿಟಿಷಿಯನ್ ಆಗಿದ್ದ ಬೇನಜೀರ್ ಭುಟ್ಟೋ ವಿರುದ್ಧ ಎಲೆಕ್ಷನ್ ಅಲ್ಲಿ ಗೆದ್ದಿದ್ರು. ಬೇನಜೀರ್ ಭುಟ್ಟೋ ಕೂಡ 2 ಬಾರಿ PM ಆದ್ರೂ ಕೂಡ ಕರಪ್ಷನ್ ನ ಕಾರಣದಿಂದ 5 ವರ್ಷ ಕಂಪ್ಲೀಟ್ ಮಾಡೋಕ್ಕೂ ಮುಂಚೆನೆ ಕೆಳಗೆ ಇಳಿಸಿರ್ತಾರೆ. ಇವರು PM ಆಗಿದ್ದ ಸಮಯದಲ್ಲಿ ಇವರ ಗಂಡ ಜರ್ದಾರಿ ಎಲ್ಲಾ ಗವರ್ಮೆಂಟ್ ಪರ್ಮಿಷನ್ ಬೇಕಾಗಿರೋ ಕೆಲಸಕ್ಕೂ 10% ಕಮಿಷನ್ ಕೇಳ್ತಾ ಇರ್ತಾರೆ ಅಂತ ಆರೋಪ ಇತ್ತು. ಗವರ್ಮೆಂಟ್ ಕಾಂಟ್ರಾಕ್ಟ್ಸ್ ಗೆ, ಫಾರಿನ್ ಇನ್ವೆಸ್ಟ್ಮೆಂಟ್ ಅಪ್ರೂವಲ್ಸ್ ಗೆ, ಇಂಡಸ್ಟ್ರಿಯಲ್ ಲೈಸೆನ್ಸ್ ಕೊಡ್ಸೋಕೆ ಎಲ್ಲದಕ್ಕೂ 10%. ಹಾಗಾಗಿ ಎಲ್ಲರೂ ಮಿಸ್ಟರ್ 10% ಅಂತಾನೆ ಕರೆಯೋಕೆ ಶುರು ಮಾಡ್ತಾರೆ. ಆದ್ರೆ ಇವರು ಮಾಡಿರೋ ಕರಪ್ಷನ್, ಇಲ್ಲಿಗಲ್ ಕೆಲಸ ಎಲ್ಲ ಕೋರ್ಟ್ ಅಲ್ಲಿ ಪ್ರೂವ್ ಆಗದೆ ಜೈಲಿಗೆ ಹೋಗಿ ಬಂದಿದ್ರು ಕೂಡ ಈಗ ಜರ್ದಾರಿನೇ ಪ್ರೆಸಿಡೆಂಟ್ ಆಗಿದ್ದಾರೆ. ಜರ್ದಾರಿ ಬಗ್ಗೆ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಮೂವಿಯಲ್ಲಿ ತೋರಿಸಿರೋ ಪ್ರೆಸಿಡೆಂಟ್ ಜರ್ವಾರಿ ಕ್ಯಾರೆಕ್ಟರ್ ಇವರೇ. ಜರ್ದಾರಿನ ಜರ್ವಾರಿ ಅಂತ ಚೇಂಜ್ ಮಾಡಿದ್ದಾರೆ, ಆದ್ರೆ ಡೈರೆಕ್ಟ್ ಆಗಿ ಮಿಸ್ಟರ್ 10% ಅಂತಾನೆ ಮೂವಿಯಲ್ಲಿ ಕರೀತಾ ಇದ್ದಾರೆ. ಸೊ ಈಗ ಹಮ್ಜಾ ನವಾಬ್ ಶಫೀಕ್ ಹತ್ರ ಬಂದು ಮಾತುಕತೆ ನಡೆಸಿ, ನೀವು ನಮ್ಮನ್ನ ಚೆನ್ನಾಗಿ ನೋಡ್ಕೊಳ್ಳಿ, ನಾವು ನಿಮ್ಮನ್ನ ಚೆನ್ನಾಗಿ ನೋಡ್ಕೊಂತೀವಿ ಅಂತ ಹೇಳಿ ಈ ಬಾರಿ ಲಿಯಾರಿಯಾ ಜನ ಎಲ್ಲ ಇವ್ರಿಗೆ ವೋಟ್ ಹಾಕಿ ಗೆಲ್ಸೋ ಹಾಗೆ ಪ್ರಚಾರ ಶುರು ಮಾಡ್ತಾನೆ. ಜಮೀಲ್ ಪಾಕಿಸ್ತಾನ್ ಅವಾಮಿ ಪಾರ್ಟಿನ ಬಿಟ್ಟು ಮುಸ್ಲಿಂ ಮೂವ್ಮೆಂಟ್ ಪಾರ್ಟಿಗೆ ಸೇರ್ಕೊಂತಾರೆ. ಒಂದು ಹಾಡಲ್ಲೇ ಈಗ ತುಂಬಾನೇ ವಿಷಯಗಳು ನಡೆದೋಗುತ್ತೆ. ಹಮ್ಜಾನ ಹೆಂಡತಿ ಎಲಿನಾ ಪ್ರೆಗ್ನೆಂಟ್ ಆಗಿದ್ದಾಳೆ, ಹಾಗಾಗಿ ಹೊಸ ಮನೆಯನ್ನ ತಗೊಂತಾನೆ. ತುಂಬಾನೇ ದೊಡ್ಡ ಮನೆ. ಇದೇ ಖುಷಿಯಲ್ಲಿ ಗಂಡು ಮಗುನು ಆಗೋಗುತ್ತೆ. ರೆಹಮಾನ್ ಹೇಗೆ ಜನರ ನಂಬಿಕೆ ಗಳಿಸಿದ್ನೋ ಅದೇ ರೀತಿ ಹಮ್ಜಾಗೂ ಕೂಡ ಜನ ಸಪೋರ್ಟ್ ಮಾಡ್ತಿದ್ದಾರೆ. ಇವನು ಲಿಯಾರಿಯಾ ರಾಜ ಅಂತ ಒಪ್ಕೊಂಡಿದ್ದಾರೆ. ಎಲೆಕ್ಷನ್ ಅಲ್ಲಿ ಮುಸ್ಲಿಂ ಮೂವ್ಮೆಂಟ್ ಪಾರ್ಟಿನೇ ಗೆದ್ರು. ನವಾಬ್ ಶಫೀಕ್ ಹಮ್ಜಾನ ಹೊಗಳಿದ್ದು. ಮೀಡಿಯಾ ಅಲ್ಲೆಲ್ಲ ಹಮ್ಜಾನ ಸಹಾಯದಿಂದ ಇವನ ಸಪೋರ್ಟ್ ಇಂದಾನೆ ನವಾಬ್ ಶಫೀಕ್ ಗೆದ್ದಿರೋದು ಅಂತ ತೋರಿಸ್ತಾ ಇರೋದನ್ನ ಆಲಂಬಾಯ್ ಮತ್ತೆ ಇಂಡಿಯಾ ಅಲ್ಲಿ ಇರೋ ಅಜಯ್ ಸಾನ್ಯಾಲ್ ನೋಡಿ ತುಂಬಾನೇ ಖುಷಿಯಾಗಿದ್ದಾರೆ. ಹೀಗೆ ನಡೀತಾ ಮೇ 26, 2014ಕ್ಕೆ ಬರ್ತೀವಿ. ನರೇಂದ್ರ ಮೋದಿ ಅವರು ಮೊದಲನೇ ಬಾರಿ PM ಆಗಿ ಪ್ರಮಾಣ ವಚನ ಸ್ವೀಕರಿಸ್ತಾ ಇರೋದು ಟಿವಿಯಲ್ಲಿ ಬರ್ತಿದೆ. ಈಗ ಮೇಜರ್ ಇಕ್ಬಾಲ್ ಮನೆಗೆ ಬಂದು ಮೈನರ್ ಇಕ್ಬಾಲ್ ಆಗೋ ಸಮಯ ಬಂದಿದೆ. ಮೇಜರ್ ಇಕ್ಬಾಲ್ ಮನೆಗೆ ಬಂದಾಗ ಇವರಪ್ಪ ಬ್ರಿಗೇಡಿಯರ್ ಜಹಾಂಗೀರ್ ಟಿವಿಯಲ್ಲಿ ಮೋದಿನ ನೋಡ್ತಾ ಇದ್ದಾರೆ. ಮಗಳು ಡ್ರಾಯಿಂಗ್ ಮಾಡ್ತಾ ಇದ್ದಾಳೆ. ಮಗಳಿಗೆ ಡೌನ್ ಸಿಂಡ್ರೋಮ್ ಇದೆ. ಏನಿದು ಅಂದ್ರೆ ಫ್ಯಾಮಿಲಿಯಲ್ಲಿ ಇರೋರ್ನೇ ಮದುವೆ ಆದ್ರೆ ಹುಟ್ಟೋ ಮಕ್ಕಳಿಗೆ ಫಿಸಿಕಲ್ ಮತ್ತೆ ಮೆಂಟಲ್ ಡೆವಲಪ್ಮೆಂಟ್ ಅಲ್ಲಿ ಸಮಸ್ಯೆ ಆಗೋ ಸಾಧ್ಯತೆ ಇರುತ್ತೆ. ಅದೇ ಇಲ್ಲೂ ಆಗಿದೆ. ಮೇಜರ್ ಇಕ್ಬಾಲ್ ತನ್ನ ಕಸಿನ್ನೇ ಮದುವೆ ಆಗಿದ್ದ. ಈಗ ಹೆಂಡತಿ ಸಾವನ್ನಪ್ಪಿದ್ದಾಳೆ. ಮಗಳಿಗೆ ಡೌನ್ ಸಿಂಡ್ರೋಮ್ ಇದೆ. ಮಗಳ ಕ್ಯಾರೆಕ್ಟರ್ಗೆ ರಿಯಲ್ ಆಗಿ ಡೌನ್ ಸಿಂಡ್ರೋಮ್ ಇರೋ ಆಕ್ಟರ್ನೇ ಆಯ್ಕೆ ಮಾಡಿದ್ದಾರೆ ಸ್ನೇಹಿತರೆ, ನ್ಯಾಚುರಲ್ ಆಕ್ಟಿಂಗ್ ಬರ್ಲಿ ಅಂತ. ಮಗಳು ತಾನು ಮಾಡಿರೋ ಡ್ರಾಯಿಂಗ್ ತೋರಿಸಿ ಇದು ನಾನು, ಇದು ನೀವು ಮತ್ತೆ ಇದು ತಾತ ಅಂತ ಕಪ್ಪು ಬಣ್ಣದಲ್ಲಿ ತಾತನ್ನ ಡ್ರಾ ಮಾಡಿದ್ದಾಳೆ. ಅಂದ್ರೆ ತಾತಂಗೆ ಶಾಂತಿ ಅನ್ನೋ ಪದಕ್ಕೆ ಅರ್ಥನೇ ಗೊತ್ತಿಲ್ಲ. ತಾತ ಶುರು ಹಚ್ಕೊಂತಾರೆ. ಈಗ ಮುಂದೆ ಇವರು ಹೇಳೋದೆಲ್ಲ 18 ವರ್ಷ ಮೇಲ್ಪಟ್ಟವರಿಗೆ ಮಾತ್ರ. ಅದಕ್ಕೆ ಮೊದಲೇ ಇಕ್ಬಾಲ್ ಮಗಳನ್ನ ಒಳಗೆ ಕಳಿಸ್ತಾನೆ. ಜಹಾಂಗೀರ್ ಶುರು ಹಚ್ಕೊಂತಾರೆ. ಏನೋ ದೊಡ್ಡದಾಗಿ ನಿನ್ ಕಡೆಯವರೇ ಗೆಲ್ತಾರೆ ಅಂದೆ. ಏನ್ ಅಮೆರಿಕನ್ ಡಾಲರ್ ಅಲ್ಲಿ ಇಂಡಿಯಾ ಅಲ್ಲಿ ಇರೋ NGO, ಮೀಡಿಯಾ ಮತ್ತೆ ಯೂನಿವರ್ಸಿಟಿಗಳಿಗೆಲ್ಲ ಹಣ ಕಳ್ಸಿದ್ದು ನಕಲಿ ನೋಟಿನ ಫ್ಯಾಕ್ಟ್ರಿನೇ ಹಾಕೊಂಡಿದ್ಯಾ? ಏನ್ ಕಿಸ್ದೆ ಈಗ? ಅವರೇ ಗೆದ್ರಲ್ಲ. ಒಬ್ಬ ಗಂಡು ಮಗುನ ಹುಡ್ಸೋಕು ನಿನ್ ಕೈಯಲ್ಲಿ ಆಗ್ಲಿಲ್ವಲ್ಲ ಅಂತ ಬೈಕೊಂತ ಇದ್ದಾನೆ. ಮುಂದಕ್ಕೆ ಏನ್ ಹೇಳ್ತಾರೆ ಅಂತ ಯೂಟ್ಯೂಬ್ ಅಲ್ಲಿ ಹೇಳೋಕ್ ಆಗಲ್ಲ. ಇದನ್ನೆಲ್ಲ ಕೇಳಿಸ್ಕೊಂಡು ಸುಮ್ನೆ ಕೂತಿರೋ ಇಕ್ಬಾಲ್ ಇನ್ನೂ ಕೆರೆನೋ ಬಾವಿನೋ ನೋಡ್ಕೊಂಡಿಲ್ಲ. ಅದೇ ಪುಣ್ಯ. ಆ ರೇಂಜ್ ಅಲ್ಲಿ ಇದೆ ಬೈಗುಳ. ಇಕ್ಬಾಲ್ಗೆ ಇದು
ಮ್ಯೂಸಿಕ್ ಇದ್ದಂಗೆ ದಿನ ಲೂಪಲ್ಲಿ ಕೇಳಿ ಕೇಳಿ ಅಭ್ಯಾಸ ಆಗೋಗಿದೆ. ಅಪ್ಪ ರ್ಯಾಪ್ ಮಾಡ್ತವ್ರೆ ಅನ್ನೋ ಹಾಗೆ ನೋಡ್ಕೊಂಡು ಕೂತಿರ್ತಾನೆ. ಇವರ ಮನೆಯಲ್ಲಿ 2 ಮೆಕಾವ್ ಪಕ್ಷಿಗಳನ್ನ ಕೂಡ ಸಾಕಿದ್ದಾರೆ ಸ್ನೇಹಿತರೆ. ಇವೆರಡು ಕೂಡ ಸೇಮ್ ಮೇಜರ್ ಇಕ್ಬಾಲ್ ಮತ್ತೆ ಇವರ ಅಪ್ಪ ಇದ್ದಂಗೆ. ಒಂದು ಪಕ್ಷಿ ಸುಮ್ನೆ ಕೂತಿರುತ್ತೆ, ಪಕ್ಕ ಇರೋ ಇನ್ನೊಂದು ಇದರ ತಲೆ ತಿಂತಾ ಇರುತ್ತೆ. ಇದಷ್ಟೆಲ್ಲ 1971ರಲ್ಲಿ ನಡೆದಿದ್ದ ಇಂಡಿಯಾ ಪಾಕಿಸ್ತಾನ್ ವಾರಲ್ಲೂ ಜಹಾಂಗೀರ್ ಇರ್ತಾನೆ. ಬಾಂಗ್ಲಾದೇಶ್ಗೆ ಸ್ವತಂತ್ರ ಕೊಡ್ಸೋಕೆ ಅಂತ ನಡೆದಿದ್ದ ಯುದ್ಧ ಇದ್ದು. ಬಾಂಗ್ಲಾದೇಶ್ ಆಗ ಈಸ್ಟ್ ಪಾಕಿಸ್ತಾನ್ ಆಗಿತ್ತು. ಪಾಕಿಸ್ತಾನ್ ಮಿಲಿಟರಿ ಅವರು ಬಾಂಗ್ಲಾದೇಶ್ ಅಲ್ಲಿ ಇದ್ರು. ಆಗ ಸಾವಿರಾರು ಮಹಿಳೆಯರ ಮೇಲೆ ಅತ್ಯಾಚಾರ ಮಾಡಿರೋ ಜಹಾಂಗೀರ್ ಈ ವಿಷಯವನ್ನ ಏನೋ ಅವಾರ್ಡ್ ವಿನ್ನಿಂಗ್ ಕೆಲಸ ಮಾಡಿದಾನೆ ಅನ್ನೋ ಹಾಗೆ ಹೆಮ್ಮೆಯಿಂದ ಹೇಳ್ಕೊಂತಾ ಇದ್ದಾನೆ. ಜಹಾಂಗೀರ್ ಕ್ಯಾರೆಕ್ಟರ್ ಇಲ್ಲಿ ಕಾಲ್ಪನಿಕ ಸ್ನೇಹಿತರೆ, ಆದ್ರೆ ಅತ್ಯಾಚಾರದ ವಿಷಯ ರಿಯಲ್ ಆಗಿ ನಡೆದಿದೆ. ಬಾಂಗ್ಲಾದೇಶಿ ಮಹಿಳೆಯರ ಮೇಲೆ ಈ ರೀತಿ ದೌರ್ಜನ್ಯ ಮಾಡೋಕೆ ಕ್ಯಾಂಪ್ಗಳೇ ಇತ್ತಂತೆ. ಜಹಾಂಗೀರ್ ಹೇಳ್ತಿದ್ದಾನೆ, ಈ ಸಾವಿರಾರು ಮಹಿಳೆಯರಿಗೆ ಹುಟ್ಟಿರೋ ಮಕ್ಕಳು ಇನ್ನೂ ಬಾಂಗ್ಲಾದೇಶಲ್ಲಿ ಇದ್ದಾರೆ. ಅವರಲ್ಲಿ ಒಬ್ಬನನ್ನ ಕರ್ಕೊಂಡ್ ಬಂದು ಬೆಳೆಸಿದ್ರು, ಇಕ್ಬಾಲ್ಗಿಂತ ಒಳ್ಳೆ ಮಗ ಆಗ್ತಿದ್ದ ಅಂತ. ಇದೇ ಸಮಯಕ್ಕೆ ಬಡೆ ಸಾಬಿಂದ ಇಕ್ಬಾಲ್ಗೆ ಫೋನ್ ಬಂತು. ಹಮ್ಜಾ ವಿಷಯ ಗೊತ್ತಾಗಿ ಅವನನ್ನ ಕರ್ಕೊಂಡ್ ಬರೋಕೆ ಹೇಳ್ತಿದ್ದಾರೆ. ಆದ್ರೆ ಹಮ್ಜಾ ಸದ್ಯಕ್ಕೆ ಬಲೂಚಿಸ್ತಾನ್ಗೆ ಶಿರಾನಿನ ಭೇಟಿ ಆಗೋಕೆ ಹೋಗಿದ್ದಾನೆ. ಹಮ್ಜಾ ಇಷ್ಟು ಎತ್ತರಕ್ಕೆ ಬೆಳೆದಿರೋದು ನೋಡಿ ರೆಹಮಾನ್ಗೆ ಕೊಟ್ಟಿದ್ದ ಶೇರೆ ಬಲೂಚ್ನ ಪಟ್ಟ ಇವನಿಗೆ ಕೊಡೋಕೆ ಕರೆಸಿದ್ದಾರೆ. ಸೇಮ್ ಪಾರ್ಟ್ 1 ನಲ್ಲಿ ರೆಹಮಾನ್ಗೆ ಯಾವ ರೀತಿ ವೆಲ್ಕಮ್ ಮಾಡಿದ್ರು ಅದೇ ರೀತಿ ಹಾಡು ಡ್ಯಾನ್ಸ್ ಪರ್ಫಾರ್ಮೆನ್ಸ್ ನ ಮೂಲಕ ವೆಲ್ಕಮ್ ಮಾಡಿ ಸನ್ಮಾನ ಎಲ್ಲ ಮಾಡ್ತಾರೆ. ಇಲ್ಲಿಂದ ವಾಪಸ್ ಬರ್ತಿದ್ದಂಗೆ ಇಕ್ಬಾಲ್ ಇವನನ್ನ ಬಡೆ ಸಾಬಿರೋ ವೈಟ್ ಹೌಸ್ಗೆ ಕರ್ಕೊಂಡ್ ಬರ್ತಾನೆ. ಇಲ್ಲಿ ತುಂಬಾನೇ ಕಡೆ ಸಿಂಹಗಳ ಪೇಂಟಿಂಗ್ ಮತ್ತೆ ಸ್ಟ್ಯಾಚ್ಯೂ ಎಲ್ಲವನ್ನ ನೋಡ್ತೀವಿ. ಬಡೆ ಸಾಬ್ ತಮ್ಮನ್ನ ತಾವು ಸಿಂಹ ಅಂತ ಅನ್ಕೊಂಡಿರ್ಬೋದು, ಆದ್ರೆ ಇಲ್ಲಿ ರಿಯಲ್ ಸಿಂಹ ಹಮ್ಜಾ. ಬಡೆ ಸಾಬ್ನ ರೂಮ್ಗೆ ಹೋಗೋಕ್ಕೂ ಮುಂಚೆ ಹೊರಗೆ ಒಂದು ಪೇಂಟಿಂಗ್ ಇದೆ. ನೋಡೋಕೆ ಗ್ರೀಕ್ ಮೈಥಾಲಜಿಗೆ ಸಂಬಂಧಪಟ್ಟ ಪೇಂಟಿಂಗ್ ಇರೋ ಹಾಗಿದೆ. ಸಿಂಹವನ್ನ ಬೇಟೆಯಾಡೋ ಕಾಂಪಿಟೇಷನ್ ನ ದೃಶ್ಯ ಇದು. ಆದ್ರೆ ಸಿಂಹನೇ ಎಲ್ಲರನ್ನ ಬೇಟೆ ಆಡ್ತಿದೆ. ಹಮ್ಜಾ ಇದನ್ನ ನೋಡಿ ಸ್ಮೈಲ್ ಮಾಡ್ತಾ ಇಲ್ಲಿಂದ ಹೋಗ್ತಾನೆ. ಯಾಕಂದ್ರೆ ಹಮ್ಜಾ ಕೂಡ ಸಿಂಹದ ರೀತಿನೇ ಲಿಯಾರಿಯಲ್ಲಿ ಒಬ್ಬೊಂಟಿಯಾಗಿ ಇರೋ. ಇವನ ಸುತ್ತ ಪೇಂಟಿಂಗ್ ಅಲ್ಲೇ ಇರೋ ಹಾಗೆ ಶತ್ರುಗಳೇ ಇದ್ದಾರೆ. ಹಮ್ಜಾ ಬಡೆ ಸಾಬ್ನ ರೂಮ್ ಒಳಗೆ ಬಂದು ಶಾಕ್ ಆಗೋಗ್ತಾನೆ 2 ವಿಷಯಕ್ಕೆ. ಒಂದು, ಬಡೆ ಸಾಬ್ ದಾವೂದ್ ಇಬ್ರಾಹಿಂ ಅಂತ ಗೊತ್ತಾಯ್ತು. ಇನ್ನೊಂದು, ದಾವೂದ್ ಇಬ್ರಾಹಿಂ ಮೇಲೆ ಫೋಟೋ ಅಲ್ಲಿ ಇರೋ ತರ ಇರ್ತಾರೆ ಅನ್ಕೊಂಡ್ರೆ ಕೆಳಗೆ ಈ ರೀತಿ ಇರೋದು ನೋಡಿ ಶಾಕ್ ಆಗಿದ್ದಾನೆ. ದಾವೂದ್ ಇಬ್ರಾಹಿಂ UNSC ವಾಂಟೆಡ್ ಟೆರರಿಸ್ಟ್ ಮತ್ತೆ 1993 ಬಾಂಬೆ ಬ್ಲಾಸ್ಟ್ ನ ಮಾಸ್ಟರ್ ಮೈಂಡ್ ಅಂತ ತೋರಿಸ್ತಾರೆ. UNSC ಅಂದ್ರೆ ಯುನೈಟೆಡ್ ನೇಷನ್ಸ್ ಸೆಕ್ಯೂರಿಟಿ ಕೌನ್ಸಿಲ್ ಅಂತ. ಬಾಂಬೆ ಬ್ಲಾಸ್ಟ್ ಜೊತೆಗೆ ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಕ್ರೈಮ್ಸ್ ಮಾಡಿರೋದ್ರಿಂದ ಬೇರೆ ಬೇರೆ ಭಯೋತ್ಪಾದಕರ ಗುಂಪಿಗೆ ಸಪೋರ್ಟ್ ಮಾಡ್ತಿರೋದ್ರಿಂದ ವಾಂಟೆಡ್ ಆಗಿದ್ದಾನೆ. ಇಂಡಿಯಾಲು ಇವನು ಮೋಸ್ಟ್ ವಾಂಟೆಡ್ ಕ್ರಿಮಿನಲ್. ಆದರೆ ಪಾಕಿಸ್ತಾನ್ ಗವರ್ಮೆಂಟ್ ಅವರು ದಾವೂದ್ ಇಬ್ರಾಹಿಂಗೂ ನಮಗೂ ಸಂಬಂಧನೇ ಇಲ್ಲ ಅನ್ನೋ ರೀತಿ ಇದ್ದಾರೆ. ಇಂಟರ್ನ್ಯಾಷನಲ್ ರಿಪೋರ್ಟ್ಸ್ ಹೇಳೋದೇನಂದ್ರೆ ಪಾಕಿಸ್ತಾನ ISI ನ ಪ್ರೊಟೆಕ್ಷನ್ ಅಲ್ಲಿ ದಾವೂದ್ ಇಬ್ರಾಹಿಂ ಇದ್ದಾನೆ ಅಂತ. ಮುಂಬೈಯಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ ಒಬ್ಬರ ಮಗ ಆಗಿದ್ದ ದಾವೂದ್ ಗ್ಯಾಂಗ್ಸ್ಟರ್ ಆಗ್ತಾನೆ. ಡಿ ಕಂಪನಿ ಅನ್ನೋ ಹೆಸರಿನ ಕ್ರೈಮ್ ಸಿಂಡಿಕೇಟ್ ಶುರು ಮಾಡಿ ತುಂಬಾನೇ ಕ್ರಿಮಿನಲ್ ಆಕ್ಟಿವಿಟೀಸ್ ನ ನಡೆಸ್ತಾ ಇರ್ತಾನೆ. ಮುಂಬೈ ಪೊಲೀಸ್ ಅರೆಸ್ಟ್ ಮಾಡೋ ಸಮಯ ಬಂದಾಗ 1986ರಲ್ಲಿ ಇಂಡಿಯಾದಿಂದ ಎಸ್ಕೇಪ್ ಆಗಿ ದುಬೈಯಲ್ಲಿ ಸೆಟಲ್ ಆಗಿರ್ತಾನೆ. ಅಲ್ಲಿ ಐಷಾರಾಮಿ ಬಂಗಲೆ ಆಗಿರೋ ವೈಟ್ ಹೌಸ್ ಅಲ್ಲಿ ವಾಸವಾಗಿರ್ತಾನೆ. ಅಲ್ಲಿಂದನೇ ಗೋಲ್ಡ್ ಸ್ಮಗ್ಲಿಂಗ್, ಡ್ರಗ್ಸ್ ದಂಧೆ ಎಲ್ಲ ಮುಂದುವರಿಸಿರ್ತಾನೆ. ಆದ್ರೆ ಯಾವಾಗ ಬಾಂಬೆ ಬ್ಲಾಸ್ಟ್ ಆಯ್ತೋ ಆಗ ದುಬೈನ ಬಿಟ್ಟು ಪಾಕಿಸ್ತಾನ್ಗೆ ಪರ್ಮನೆಂಟ್ ಆಗಿ ಶಿಫ್ಟ್ ಆಗಿ ಅಲ್ಲೂ ವೈಟ್ ಹೌಸ್ ನೇ ತಗೊಂಡು ವಾಸವಾಗಿರ್ತಾನೆ. ಆಶ್ಚರ್ಯ ಏನಂದ್ರೆ ದಾವೂದ್ ಇಬ್ರಾಹಿಂ ಆ ವೈಟ್ ಹೌಸ್ ಅಲ್ಲಿ ಇದ್ದಾರೆ ಅಂತ ಒಬ್ರು ರಿಪೋರ್ಟರ್ ಮನೆಯನ್ನ ತೋರಿಸ್ತಾ ಹೇಳ್ತಾ ಇರೋ ವಿಡಿಯೋ ಈಗ್ಲೂ ಯೂಟ್ಯೂಬ್ ಅಲ್ಲಿ ಇದೆ. ಈ ರಿಪೋರ್ಟರ್ ನ ಹೆಸರು ಕೂಡ ಹಮ್ಜಾ. ನಂತರ ದಾವೂದ್ ಇಬ್ರಾಹಿಂಗೆ ಅನ್ನೋನ್ ಮೆನ್ ಯಾರೋ ಅಂದ್ರೆ ಅಪರಿಚಿತರು ವಿಷ ಹಾಕಿದ್ರು, ಕಾಯಿಲೆ ಇದೆ, ಅದಕ್ಕೆ ಬೆಡ್ ರಿಡನ್ ಆಗಿದ್ದಾರೆ, ಓಡಾಡೋಕು ಆಗಲ್ಲ ಅಂತೆಲ್ಲ ವರದಿ ಆಗಿದೆ. ಕನ್ಫರ್ಮ್ ಆಗಿ ಏನಾಗಿದೆ ಅಂತ ಗೊತ್ತಿಲ್ಲ. ಸೊ ಬಾಂಬೆ ಬ್ಲಾಸ್ಟ್ ಬಗ್ಗೆ ನಿಮ್ಗೆ ಗೊತ್ತಿಲ್ಲ ಅಂದ್ರೆ ಚಿಕ್ಕದಾಗಿ ಹೇಳ್ಬಿಡ್ತೀನಿ. ಅಯೋಧ್ಯ ಅಲ್ಲಿ ಬಾಬರಿ ಮಸೀದಿ ಡೆಮಾಲಿಷ್ ಮಾಡ್ತಿದ್ದಂಗೆ ಭಾರತದಲ್ಲಿ ಬಹಳಷ್ಟು ಕಡೆ ಕೋಮು ಗಲಭೆ ಶುರು ಆಗಿರುತ್ತೆ. ದಾವೂದ್ ಇಬ್ರಾಹಿಂ ಸೇಡ್ ತೀರಿಸ್ಕೊಳ್ಳೋಕೆ ಮುಂಬೈನ ಬೇರೆ ಬೇರೆ ಭಾಗಗಳಲ್ಲಿ ಜನ ಎಲ್ಲಿ ಜಾಸ್ತಿ ಸೇರ್ತಾರೋ ಅಂತ ಜಾಗದಲ್ಲಿ 12 ಬ್ಲಾಸ್ಟ್ ಮಾಡಿಸ್ತಾನೆ. ಇದರಿಂದ 257 ಜನ ಸಾವನ್ನಪ್ಪಿದರೆ 1400 ಜನ ಗಾಯಗೊಂಡಿರ್ತಾರೆ. ಇದೇ ಸಮಯದಲ್ಲಿ ಸಂಜಯ್ ದತ್ ಅವರ ಮನೆಯಲ್ಲೂ ಇಲ್ಲಿಗಲ್ ವೆಪನ್ ಸಿಕ್ತು ಅಂತ ಅರೆಸ್ಟ್ ಮಾಡಿದ್ದು. ಕೋಮು ಗಲಭೆ ನಡೀತಾ ಇದ್ದಂತ ಸಂದರ್ಭದಲ್ಲಿ ಸೆಲ್ಫ್ ಡಿಫೆನ್ಸ್ ಗೆ ಅಂತ ವೆಪನ್ಸ್ ತಗೊಂಡಿದ್ರು. ಆದ್ರೆ ಇಲ್ಲಿಗಲ್ ವೆಪನ್ಸ್ ಆಗಿರೋದ್ರಿಂದ 5 ವರ್ಷ ಜೈಲ್ಗೂ ಹೋಗಿರ್ತಾರೆ. ಸೊ ಇದು ಕತೆ. ಒಂದು ಸಣ್ಣ ಸೀನ್ ಹಿಂದೆ ಇಷ್ಟೊಂದು ವಿಷಯ ನಡೆದಿದೆ ಸ್ನೇಹಿತರೆ. ಈಗ ದಾವೂದ್ಗೆ ಇಂಡಿಯಾಲಿ ಚಾಯ್ವಾಲಾ PM ಆಗಿರೋದೇ ಟೆನ್ಷನ್ ಆಗಿದೆ. ಮೋದಿ ಬಂದಾಗ್ಲಿಂದ ಬೆಡ್ ಮೇಲೆ 3 ಹೊತ್ತು ಬಿದ್ದಿದ್ರು ನಿದ್ದೆ ಬರ್ತಾ ಇಲ್ಲ. ಎಲ್ಲಿ ಇಷ್ಟು ವರ್ಷಗಳಿಂದ ಕಟ್ಟಿರೋ ಕ್ರಿಮಿನಲ್ ಸಾಮ್ರಾಜ್ಯ ನಾಶ ಆಗುತ್ತೋ ಅಂತ ಚಿಂತೆ ಆಗ್ತಿದೆ. ಅದಕ್ಕೆ UP ಎಲೆಕ್ಷನ್ಸ್ ಹತ್ರ ಬರ್ತಾ ಇರೋದ್ರಿಂದ 11,000 ಕೋಟಿ ನಕಲಿ ನೋಟ್ಸ್ ಇಂಡಿಯಾಗೆ ಅತೀಕ್ ಅಹಮದ್ ಸಹಾಯದಿಂದ ಕಳ್ಸೋಕೆ ಜಾವೇದ್ ಖನಾನಿ ರೆಡಿ ಆಗಿದ್ದಾನೆ. ಆದ್ರೆ ದಾವೂದ್ ಈ ಬಾರಿ 60,000 ಕೋಟಿ ಕಳ್ಸೋಕೆ ಹೇಳ್ತಿದ್ದಾನೆ. ಇಷ್ಟೊಂದು ನಕಲಿ ನೋಟ್ಸ್ ಇಂಡಿಯಾಗೆ ಬಂದ್ರೆ ಇಂಡಿಯನ್ ಎಕಾನಮಿ ಕತೆ ಏನಾಗ್ಬೇಡ. ಇಷ್ಟು ಸಾಲದು ಅಂತ ಕಾಶ್ಮೀರಲ್ಲಿ ಮತ್ತೆ ಬೆಂಕಿ ಹಚ್ಚೋಕೆ ಕಾಯ್ತಾ ಇದ್ದಾರೆ. ಪಂಜಾಬ್ ರೆಬೆಲ್ಸ್ ಇದಾರಲ್ಲ, ಪಂಜಾಬ್ನ ಭಾರತದಿಂದ ಸಪರೇಟ್
ಸಪರೇಟ್ ಮಾಡಿ ಖಲಿಸ್ತಾನ್ ಮಾಡ್ಬೇಕು ಅಂತ ಹೋರಾಡ್ತಿರೋರು ಅವರಿಗೆ ಕೇರಳದ PFI ಮತ್ತೆ ನಕ್ಸಲ್ಸ್ಗೆಲ್ಲ ಸಹಾಯ ಮಾಡೋ ಕೆಲಸ ISI ಇವ್ರಿಗೆ ಕೊಟ್ಟಿದೆ ಅನ್ನೋದು ಗೊತ್ತಾಗುತ್ತೆ. ಇದೊಂದು ಕಡಿಮೆ ಇತ್ತು ಅಂತ ಪಂಜಾಬಿಂದ ಕರಾಚಿಗೆ ಡ್ರಗ್ಸ್ ಕೊಂಡ್ಕೊಳ್ಳೋಕೆ ಒಂದಷ್ಟು ಜನ ಬರ್ತಾ ಇದಾರಂತೆ. ಪಂಜಾಬಿಂದ ಇಲ್ಲಿಗೆ ಯಾಕೆ ಅಂದ್ರೆ ಇಲ್ಲಿ ಕಡಿಮೆ ದುಡ್ಡಿಗೆ ಡ್ರಗ್ಸ್ ತಗೊಂಡು ಹೋಗಿ ಪಂಜಾಬ್ ಅಲ್ಲಿ ಮಾರಿ ಬರೋ ಲಾಭದಿಂದ ಅಮೆರಿಕನ್ ಮತ್ತೆ ರಷ್ಯನ್ ವೆಪನ್ಸ್ ನ ಬಲ್ಕ್ ಅಲ್ಲಿ ತರಿಸ್ಕೊಳ್ಳೋ ಪ್ಲಾನ್. ಈ ಕೆಲ್ಸಕ್ಕೆ ಹಮ್ಜಾಗೂ ಕೈ ಜೋಡ್ಸೋಕೆ ಹೇಳ್ತಿದ್ದಾರೆ. ಮೊದ್ಲು ಇವನು ಒಪ್ಕೊಳ್ಳಲ್ಲ, ಆದ್ರೆ ಏನ್ ನಡೀತಿದೆ ಅಂತ ತಿಳ್ಕೋಬೇಕು ಅಂದ್ರೆ ಇವರ ಜೊತೆ ಸೇರ್ಕೊಳ್ಳೇಬೇಕು ಅಂತ ಒಪ್ಕೊಂತಾನೆ. ಇಲ್ಲಿಂದ ಸೀದಾ ಹಮ್ಜಾ ಆಲಂಬಾಯ್ ಹತ್ರ ಬಂದು ಎಲ್ಲಾ ವಿಷಯ ಹೇಳಿ ಡಿಮಿಥೈಲ್ ಮರ್ಕ್ಯೂರಿ ಬೇಕು ಅಂತ ಕೇಳ್ತಾನೆ. ಇದೊಂದು ನ್ಯೂರೋಟಾಕ್ಸಿನ್ ಆಗಿದೆ ಸ್ನೇಹಿತರೆ, ಅಂದ್ರೆ ನರಕ್ಕೆ ಅಫೆಕ್ಟ್ ಮಾಡುವಂತ ಸ್ಟ್ರಾಂಗ್ ವಿಷ. ಬಾಯಿಂದನೇ ಒಳಗೆ ಹೋಗ್ಬೇಕು ಅಂತ ಏನೂ ಇಲ್ಲ, ಕೈ ಮೇಲೆ ಒಂದು ಹನಿ ಬಿದ್ರು ಸಾಕು, ಚರ್ಮದ ಮುಖಾಂತರನೇ ಹೀರ್ಕೊಂಡು ದೇಹ ಸೇರುತ್ತೆ. ಇದರ ಬಗ್ಗೆ ಮಾತಾಡ್ಬೇಕಾದ್ರೆ ನ್ಯೂಸ್ ಅಲ್ಲಿ ಉರಿ ಅಟ್ಯಾಕ್ ಆಗಿರೋದ್ರ ಬಗ್ಗೆ ಹೇಳ್ತಾ ಇದ್ದಾರೆ. ಭಯೋತ್ಪಾದಕರು ಉರಿಯಲ್ಲಿ ಇದ್ದ ಇಂಡಿಯನ್ ಆರ್ಮಿ ಹೆಡ್ ಕ್ವಾರ್ಟರ್ಸ್ ಮೇಲೆ ದಾಳಿ ಮಾಡಿದ್ದಾರೆ. ಇದರಲ್ಲಿ 17 ಜನ ಸೈನಿಕರು ಸಾವನ್ನಪ್ಪಿದ್ದಾರೆ ಅಂತ. ಯಾಕೆ 19 ಜನ ಸೈನಿಕರು ಪ್ರಾಣ ಕಳ್ಕೊಂಡಿದ್ದಲ್ವಾ ಅಂತ ಕನ್ಫ್ಯೂಸ್ ಆಗ್ಬೇಡಿ ಸ್ನೇಹಿತರೆ. ಆದಿತ್ಯ ದರ್ ಅವರ ಪೀಕ್ ಡೀಟೇಲಿಂಗ್ ವಿಷಯ ಇಂಥ ಸೀನ್ಸ್ ಇಂದಾನೆ ಹುಟ್ಕೊಂಡಿದ್ದು. ಅಟ್ಯಾಕ್ ಆದಾಗ 17 ಜನ ಸಾವನ್ನಪ್ಪಿರ್ತಾರೆ. ಅವತ್ತೇ ಟಿವಿಯಲ್ಲಿ ತೋರಿಸ್ತಾ ಇರೋದ್ರಿಂದ 17 ಜನ ಅಂತ ಹೇಳ್ತಿದ್ದಾರೆ. ಅದಾದ್ಮೇಲೆ ಗಾಯಗೊಂಡಿದ್ದ 2 ಸೈನಿಕರು ಹಾಸ್ಪಿಟಲ್ ಅಲ್ಲಿ ಪ್ರಾಣ ಬಿಟ್ಟಿರ್ತಾರೆ. ನಂತರ ಹಮ್ಜಾ ಮತ್ತೆ ಜಾವೇದ್ ಕನಾನಿ ಏರ್ಪೋರ್ಟ್ ಹತ್ರ ಬರ್ತಾರೆ. ಪಂಜಾಬಿಂದ ಡ್ರಗ್ಸ್ ಕೊಂಡ್ಕೊಳ್ಳೋಕೆ ಬರ್ತಿದಾರಲ್ಲ ಅವರನ್ನ ಕರ್ಕೊಂಡು ಹೋಗೋಕೆ. ಹಮ್ಜಾ ಬಂದಿರೋ ಕಾರ್ನ ನಂಬರ್ ಪ್ಲೇಟ್ ಮೇಲೆ 666 ನಂಬರ್ ಇದೆ, ಡೆವಿಲ್ ನ ನಂಬರ್. ಪಂಜಾಬಿಂದ ಬಂದಿರೋರಲ್ಲಿ 2 ಮೊದಲು ಬರ್ತಾರೆ, ಆದ್ರೆ 3ನೇವನ್ ಬಂದಾಗ ಹಮ್ಜಾ ಶಾಕ್ ಆಗೋಗ್ತಾನೆ. ಯಾಕಂದ್ರೆ ಅವನು ಬೇರೆ ಯಾರು ಅಲ್ಲ, ತನ್ನ ಚೈಲ್ಡ್ಹುಡ್ ಫ್ರೆಂಡ್ ಗುರ್ಬಾಸ್. ತನ್ನ ಸ್ನೇಹಿತ ಏನಾಗ್ಬಾರ್ದು ಅಂತ ಅನ್ಕೊಂಡಿದ್ನೋ ಅದೇ ಆಗೋದ್ನಲ್ಲ ಅಂತ ಇವನಿಗೆ ತುಂಬಾನೇ ದುಃಖ ಆಗುತ್ತೆ. ಆದ್ರೆ ಸದ್ಯಕ್ಕೆ ತಗ್ಲಾಕೋಬಾರ್ದು ಅಂತ ಹೇಗೋ ಗಡ್ಡ ಕೂದಲು ಎಲ್ಲ ಉದ್ದ ಇದೆ, ಕನ್ನಡಕ ಹಾಕೊಂಡ್ರೆ ಗೊತ್ತಾಗಲ್ಲ ಅಂತ ಇವನನ್ನ ಮಾತಾಡ್ಸೋಕೆ ಬರ್ತಾನೆ. ಇವನನ್ನ ಈಗ ಎಲ್ಲರೂ ಪಿಂದ ಅಂತ ಕರಿತಾ ಇದ್ದಾರೆ. ರಿಯಲ್ ಆಗಿ ಕ್ರಿಮಿನಲ್ ಆಗಿದ್ದ ರಿಂದಾ ಅನ್ನೋ ವ್ಯಕ್ತಿಯಿಂದ ಇನ್ಸ್ಪೈರ್ ಆಗಿ ಮೂವಿಯಲ್ಲಿ ಪಿಂದಾ ಕ್ಯಾರೆಕ್ಟರ್ ಮಾಡಿದರೆ. ರಿಂದಾ ವೆಪನ್ಸ್ ಮತ್ತೆ ಡ್ರಗ್ಸ್ ನ ಸ್ಮಗ್ಲಿಂಗ್ ಮಾಡ್ತಿದ್ದ, ಬಾರ್ಡರ್ ದಾಟ್ಸಿದನ್ನೆಲ್ಲ ತಗೊಂಡ್ ಬರೋಕೆ ಸಹಾಯ ಮಾಡ್ತಿದ್ದ. ಕೊನೆಗೆ ಪಾಕಿಸ್ತಾನ್ಗೆ ಶಿಫ್ಟ್ ಆಗಿ ಅಲ್ಲೇ ಡ್ರಗ್ ಓವರ್ಡೋಸ್ ಆಗಿ ಸಾವನ್ನಪ್ಪಿರ್ತಾನೆ ಅಂತ ಪಾಕಿಸ್ತಾನ ಅವರು ಹೇಳಿದ್ದಾರೆ. ನಿಜವಾಗ್ಲೂ ಏನಾಗಿದೆ ಅನ್ನೋದು ISI ಅವರು ಲೀಕ್ ಆಗೋಕೆ ಬಿಟ್ಟಿಲ್ಲ. ಸೊ ಹಮ್ಜಾ ಮತ್ತೆ ಜಾವೇದ್ ಖನಾನಿ ಪಂಜಾಬಿಂದ ಬಂದಿರೋ ಈ 3 ಜನರನ್ನ ಒಂದು ಫರ್ನಿಚರ್ ಅಂಗಡಿಗೆ ಕರ್ಕೊಂಡ್ ಬರ್ತಾರೆ. ಇಲ್ಲೇ ಇಕ್ಬಾಲ್ ಕೂಡ ಇದ್ದಾನೆ. ಇಲ್ಲೇ ಯಾಕೆ ಭೇಟಿ ಆಗ್ತಿರೋದು ಅಂದ್ರೆ ಈ ಫರ್ನಿಚರ್ ಅಂಗಡಿ ಬೇರೆ ಯಾರ್ದು ಅಲ್ಲ, ಜಹೂರ್ ಮಿಸ್ತ್ರಿದು. ಮೊದ್ಲು ಸಿಖ್ ಧರ್ಮದ ಗಂಡ ಹೆಂಡತಿಯನ್ನ ಸುಟ್ಟಾಕಿ ಅಂಗಡಿ ತಮ್ಮ ವಶ ಪಡಿಸ್ಕೊಂಡಿದ್ರಲ್ಲ ಅದೇ ಅಂಗಡಿ ಇದು. ಜಹೂರ್ ಮಿಸ್ತ್ರಿ ತನ್ನ ಹೆಸರನ್ನ ಜಾಯಿದ್ ಅಕುಂಡ್ ಅಂತ ಚೇಂಜ್ ಮಾಡ್ಕೊಂಡಿದ್ದಾನೆ. ಇವನು ಡ್ರಗ್ಸ್ ಸ್ಯಾಂಪಲ್ಸ್ ನ ತಗೊಂಡ್ ಬಂದು ಪಿಂದಾ ಮುಂದೆ ಇಟ್ಟಾಗ ಇವನು ಟೆಸ್ಟ್ ಮಾಡೋಕೆ ಶುರು ಹಚ್ಕೊಂತಾನೆ. ಇದನ್ನ 100 kg 200 kg ಗಟ್ಲೆಲ್ಲ ತಗೊಂಡ್ ಹೋಗ್ತಾ ಇರೋ ವಿಷಯ ಗೊತ್ತಾಗಿ ಹಮ್ಜಾ ಇಷ್ಟೊಂದು ತಗೊಂಡ್ ಹೋದ್ರೆ ಬಾರ್ಡರ್ ಅಲ್ಲಿ ತಗ್ಲಾಕೊಳಲ್ವಾ ಅಂತ ಕೇಳ್ತಾನೆ. ಇದಕ್ಕೆ ಪಿಂದಾ ಅಂಡರ್ ಗ್ರೌಂಡ್ ಟನಲ್ ಇದೆ, ಅಲ್ಲಿಂದ ತಗೊಂಡ್ ಹೋಗ್ತೀವಿ. ನೇಪಾಳ ಮತ್ತೆ ಬಾಂಗ್ಲಾದೇಶ್ನ ಹುಡುಗರು ಅದನ್ನ ನೋಡ್ಕೊಂತಾರೆ. ಉತ್ತರ ಪ್ರದೇಶನ ಕಸಾಯಿ ಖಾನೆ ಅವರು ಕಾಶ್ಮೀರಲ್ಲಿ ಇರೋರೆಲ್ಲ ಸಹಾಯಕ್ಕೆ ಇದ್ದಾರೆ ಅಂತ ಹೇಳ್ತಾನೆ. ಕೊನೆಗೂ 12 ಕೋಟಿಗೆ ಡೀಲ್ ಆಗುತ್ತೆ. 150 ಕೋಟಿಗೆ ಇಂಡಿಯಾ ಅಲ್ಲಿ ಇದೆಲ್ಲ ಸೇಲ್ ಆಗುತ್ತಂತೆ. ಹೊರಡೋಕು ಮುಂಚೆ ಪಿಂದಾ ಪಾರ್ಟಿ ಕೇಳಿದಾಗ ಹಮ್ಜಾ ಕೊಡ್ತಾನೆ ಅಂತ ಇಕ್ಬಾಲ್ ಹೇಳಿ ಹೋಗ್ತಾನೆ. ಹಮ್ಜಾ ಯಾವ್ದಾದ್ರು ಕ್ಲಬ್ಗೆ ಹೋಗೋಣ ಅಂದಾಗ ನಾವೇನ್ ಕೆನಡಾ ಇಂದ ಬಂದಿದೀವ, ಲೋಕಲ್ ಪಾರ್ಟಿ ತರ ಇರ್ಬೇಕು, ನಿಮ್ ಮನೆಯಲ್ಲೇ ಪಾರ್ಟಿ ಮಾಡೋಣ, ನಮ್ಮ ಅಣ್ಣ ತಮ್ಮಂದಿರ ಜೊತೆ ಪಾರ್ಟಿ ಮಾಡೋದೇ ಮಜಾ ಅಂತ ಹೇಳ್ದಾಗ್ಲೇ ನನಗೆ ಗೊತ್ತಾಯ್ತು ಸ್ನೇಹಿತರೆ, ಪಕ್ಕ ಇವನಿಗೆ ಹಮ್ಜಾನೆ ಜಸ್ಕಿರತ್ ಅನ್ನೋದು ಗೊತ್ತಾಗಿದೆ ಅಂತ. ಇವನು ಹೇಳ್ದಂಗೆ ಮನೆಯಲ್ಲೇ ಪಾರ್ಟಿ ಆರ್ಗನೈಸ್ ಮಾಡ್ತಾನೆ. ಪಾರ್ಟಿಗೆ ಜಮೀಲ್, SP ಅಸ್ಲಾಂ ಎಲ್ಲರೂ ಬಂದಿದ್ದಾರೆ. ಉಜೇರ್ನ ದುಬೈಯಿಂದ ಪಾಕಿಸ್ತಾನ್ಗೆ ಹ್ಯಾಂಡ್ ಓವರ್ ಮಾಡ್ತಿರೋ ವಿಷಯ ಜಮೀಲ್ಗೆ ಅಸ್ಲಾಂ ಹೇಳಿದಾಗ ಅವನು ಇಲ್ಲಿಗೆ ಬಂದ್ರೆ ನಿನ್ ಕತೆ ಮುಗಿಸ್ತಾನೆ ಅಂತಾರೆ ಜಮೀಲ್. ಹಾಗಾಗಿ ಅಸ್ಲಾಂ ಉಜೇರ್ ಏರ್ಪೋರ್ಟ್ ಇಂದ ಬರ್ಬೇಕಾದ್ರೇನೆ ದಾರಿಯಲ್ಲೇ ಅವನ ಕತೆ ಮುಗಿಸೋಕೆ ಪ್ಲಾನ್ ಮಾಡ್ಕೊಂಡಿದ್ದಾರೆ. ಇಲ್ಲೇ ಆಲಂಬಾಯ್ ಜ್ಯೂಸ್ ಸ್ಟಾಲ್ ನ ಹಾಕಿದರೆ. ಹಮ್ಜಾ ಪಿಂದಾ ಬಗ್ಗೆ ಇವ್ರಿಗೂ ಹೇಳಿದ್ದಾನೆ. ಮತ್ತೆ ಡಿಮಿಥೈಲ್ ಮರ್ಕ್ಯೂರಿ ಬೇಕು ಅಂತ ಕೇಳಿದ್ನಲ್ಲ, ಅದಕ್ಕೆ ಒಂದು ರಿಂಗ್ ನ ಆಲಂಬಾಯ್ ಇವನಿಗೆ ಕೊಡ್ತಾರೆ. ಇದೇ ರಿಂಗ್ ಅಲ್ಲಿ ಡಿಮಿಥೈಲ್ ಮರ್ಕ್ಯೂರಿ ಇದೆ. ಪಿಂದಾ ನಶೆಯಲ್ಲಿ ಇಲ್ದಿರೋದನ್ನೆಲ್ಲ ಇಮ್ಯಾಜಿನ್ ಮಾಡ್ಕೊಂಡು ಓಡಾಡ್ತಿದ್ದಾನೆ. ಹಮ್ಜಾ ಹತ್ರ ಬಂದು ಬಾತ್ರೂಮ್ಗೆ ಹೋಗ್ಬೇಕು, ಒಂಚೂರು ನನ್ ಜೊತೆ ಬಾ ಇಲ್ಲ ದಾರಿ ತಪ್ಪಿಡ್ತೀನಿ ಅಂದಾಗ ಹಮ್ಜಾ ಇವನನ್ನ ವಾಶ್ರೂಮ್ಗೆ ಕರ್ಕೊಂಡು ಹೋಗೋದನ್ನ ಎಲಿನಾ ನೋಡ್ತಾಳೆ. ವಾಶ್ರೂಮ್ ಅಲ್ಲಿ ಪಿಂದಾ ಮತ್ತೆ ಡ್ರಗ್ಸ್ ತಗೋಬೇಕಾದ್ರೆ ನಿನಗೆ ಮನೆ ನೆನಪಾಗ್ಲಿಲ್ವಾ ಜಸ್ಸಿ ಅಂತಿದ್ದಂಗೆ ಹಮ್ಜಾಗೆ ಎಲ್ಲ ಕಿತ್ಕೊಂಡು ಬಾಯಿಗೆ ಬಂತು. ಜಸ್ಕಿರತ್ನ ಶಾರ್ಟ್ ಆಗಿ ಜಸ್ಸಿ ಅಂತಾನೆ ಎಲ್ಲರೂ ಕರಿತಾ ಇದ್ದಿದ್ದು. ಸೊ ಈ ಮೂವಿಯ ಇಂಟರ್ವಲ್ ಇಲ್ಲಿಗೆ ಬರುತ್ತೆ. ಈ ವಿಡಿಯೋ ಕೂಡ ಇಲ್ಲಿಗೆನೆ ಎಂಡ್ ಆಗುತ್ತೆ ಸ್ನೇಹಿತರೆ. ಮುಂದಿನ ವಿಡಿಯೋ ಅಲ್ಲಿ ಇಂಟರ್ವಲ್ ಆದ್ಮೇಲೆ ಏನೆಲ್ಲ ಆಗುತ್ತೆ ಅಂತ ನೋಡೋಣ. ಅಲ್ಲೂ ಕೂಡ ತುಂಬಾನೇ ಹಿಡನ್ ಡೀಟೇಲ್ಸ್ ಮತ್ತೆ ರೆಫರೆನ್ಸಸ್ ಇದೆ ಸ್ನೇಹಿತರೆ. ಆ ವಿಡಿಯೋ ಅಲ್ಲೂ ಕೂಡ ಎಲ್ಲವನ್ನ ಡೀಟೇಲ್ ಆಗಿ ಬ್ರೇಕ್ ಡೌನ್ ಮಾಡ್ತೀನಿ.